ಹಲೋ, ಗುಡ್ ಮಾರ್ನಿಂಗ್. ಹೇಗಿದ್ದಾರೆ ಎಲ್ಲರೂ? ಚೆನ್ನಾಗಿದ್ದೀರಾ? ಸೊ ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮೀ ತೆಂಗಿ ಫಿಸಿಕ್ಸ್ ಅಕಾಡೆಮಿ. ಸೊ ನಿಮ್ಮ ತೆರಿ ಎಕ್ಸಾಮ್ಸ್ ಸೋಮವಾರನ ಕಂಪ್ಲೀಟ್ ಆಗಿದ್ದಾವೆ. ತುಂಬ ಜನ ಪ್ರಿಪ್ರೇಷನ್ಸ್ ಕೂಡ ಸ್ಟಾರ್ಟ್ ಮಾಡಿರ್ತೀರ KCET ಮತ್ತು ನೀಟ್ ಎಕ್ಸಾಮ್ಸ್ದು. ಸೊ ಅದಕ್ಕೆ ನಾವು ಈ ವಿಡಿಯೋದಲ್ಲಿ ಕೆಲವೊಂದಷ್ಟು ಪೇಪರ್ಸ್ಗಳನ್ನು, ಕ್ವಶನ್ಸ್ಗಳನ್ನು ಡಿಸ್ಕಷನ್ಸ್ ಮಾಡೋಣ. ಸೊ ಎಸ್ಪೆಷಲಿ ಯಾವ ಟಾಪಿಕ್ ಮೇಲ್ಗಡೆ ಅಂದ್ಕೊಳ್ಳೋಣ. ಸೊ KCET ಮತ್ತು ನೀಟನ್ನು ಟಾರ್ಗೆಟ್ ಮಾಡಿಕೊಂಡು, ರೈಟ್, ಯಾವ್ದು ಅಂದ್ಕೊಳ್ಳೋಣ. ಸೊ 2025 ಏನು ಎಕ್ಸಾಮ್ಸ್ನ ಬರೆಯೋಕ್ಕೆ ಹೋಗ್ತಿರಲ್ಲ, ಸೊ ನೆಕ್ಸ್ಟ್ ಮಂತು 23-24ಗೆ KCET ಎಕ್ಸಾಮ್ಸ್ ಇದಾವಲ್ಲ, ಸೊ ಆ ಎಕ್ಸಾಮ್ಸನ್ನು ಟಾರ್ಗೆಟ್ ಮಾಡಿಕೊಂಡು, ಸೊ ನೆಕ್ಸ್ಟು ಮೇದೊಳಗಡೆ ಫಸ್ಟ್ ವೀಕ್ದಲ್ಲಿ ಇರ್ತಕ್ಕಂಥ ನೀಟ್ ಎಕ್ಸಾಮ್ಸನ್ನು ಟಾರ್ಗೆಟ್ ಮಾಡಿಕೊಂಡು, ಸೊ ನಾವು ಇವಾಗ ಕೆಲವೊಂದಷ್ಟು ವಿಡಿಯೋಸ್ಗಳನ್ನು, ಕೆಲವೊಂದಷ್ಟು ನ್ಯೂಮೆರಿಕಲ್ಸ್ಗಳನ್ನು ಎಸ್ಪೆಷಲಿ ಫಿಸಿಕ್ಸಲ್ಲಿ ಮಾಡೋಣ ಡಿಸ್ಕಷನ್ಸ್ ಮಾಡೋಣ. ಸೊ ಥಿಯರಿ ಅಂದರೆ ಎಲ್ಲರೂ ಕಂಪ್ಲೀಟ್ ಮಾಡ್ಕೊಂಡಿರ್ತೀರ. ಥಿಯರಿನ ಜರೂರತ್ ಮಾಡ್ತಕ್ಕಂಥ, ರಿಪೀಟ್ ಮಾಡ್ತಕ್ಕಂಥ ಜರೂರತ್ ಇರಲ್ರಿ. ಸೊ ಹಂಗಾರೆ ಏನೇನು ಟಾಪಿಕ್ಗಳನ್ನು ಡಿಸ್ಕಷನ್ಸ್ ಮಾಡೋಣ ಇಲ್ಲಿ ಅಂದ್ಕೊಳ್ಳೋಣ. ಸೊ ಫಸ್ಟ್ ಇವಾಗ ಎಲೆಕ್ಟ್ರೋಸ್ಟಾಟಿಕ್ಸನ್ನು ಏನು ಮಾಡೋಣ ಕಂಪ್ಲೀಟ್ ಮಾಡೋದಕ್ಕೆ ಟ್ರೈ ಮಾಡೋಣ ಫಸ್ಟ್ 2 ಪಾರ್ಟ್ಸಲ್ಲಿ. ಅಂದರೆ ಫಸ್ಟ್ ಯಾವ್ದು ಬರ್ತು ನಿಮಗೆ, ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡನ್ನು ತೊಗೊಳ್ತೀರಾ. ಫಸ್ಟ್ 4 ಆಲ್ಸೋ ಭಾಳ ಇಂಪಾರ್ಟೆಂಟ್ ನಿಮಗೆ, ಥಿಯರಿಗೆ ಆಗಿರ್ಬೋದು, ಈವನ್ KCETಗೆ ಆಗಿರ್ಬೋದು. ಇದಕ್ಕೆ ಸೊ 4 ಚಾಪ್ಟರ್ಸ್ ಮೇಲ್ಗಡೆ ಸೊ ನಿಮಗೆ ಏನಿಲ್ಲಾಂದರೂ ಒಂದು 10 to 12 ಕ್ವಶನ್ಸ್ಗಳನ್ನು ಕೇಳ್ತಕ್ಕಂಥ ಚಾನ್ಸಸ್ ಇರುತ್ತೆ KCETಗೆ. ಸೊ ಯಾವ್ಯಾವ್ದ್ರಿ, ಎಲೆಕ್ಟ್ರಿಕ್ ಚಾರ್ಜಸ್ಸು, ಕರೆಂಟ್ ಎಲೆಕ್ಟ್ರಿಸಿಟಿ, ಎಲೆಕ್ಟ್ರಿಕ್ ಕೆಪಾಸಿಟನ್ಸ್ ಆ್ಯಂಡ್ ಮೂವಿಂಗ್ ಚಾರ್ಜಸ್ ಆ್ಯಂಡ್ ಮ್ಯಾಗ್ನೆಟಿಸಮ್ there, ರೈಟ್. 12+ ಆದರೂ ಕೂಡ ಏನೂ ಅಡ್ಡಿಲ್ಲ, ಅದಕ್ಕಿಂತ ಜಾಸ್ತಿ ಕ್ವಶನ್ಸ್ಗಳನ್ನು ಏನು ಮಾಡ್ಬೋದು, ಅವನು ಕೇಳ್ಬೋದು. ಸೊ ಇಲ್ಲಿ ನೋಡ್ಕೊಳ್ರಿ, ಸೊ ಇಂಪಾರ್ಟೆಂಟ್ ಫಾರ್ಮುಲಾಸ್ಗಳನ್ನು ನಾನು ಲಿಸ್ಟ್ ಔಟ್ ಮಾಡಿ ಇಟ್ಟಿದ್ದೀನಿ ನೋಡಿರಿ. ಸೊ ಫಸ್ಟ್ ಒನ್ ಏನು ತೊಗೊಳ್ತಾರೆ ಅಂದ್ಕೊಳ್ಳೋಣ, ಇದು ಸೊ ಪ್ರಾಪರ್ಟೀಸ್ ಆಫ್ ದ ಚಾರ್ಜಸ್ ಬಗ್ಗೆ ಸ್ಟಡಿ ಮಾಡಿದ್ರು ನೋಡ್ರಿ. ಏನು ತೊಗೊಳ್ತಾರೆ ಇಲ್ಲಿ, ಕ್ವಾಂಟೈಸೇಷನ್ ಆಫ್ ಚಾರ್ಜಸ್ ಏನು ತೊಗೊಳ್ತಾರೆ, ದಟ್ Q ಈಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ ಏನು ತೊಗೊಳ್ತಾರೆ, N ಟೈಮ್ಸ್ E. Q ಅಂದರೆ ಏನು ತೊಗೊಳ್ತಾರೆ, ಅಮೌಂಟ್ ಆಫ್ ಚಾರ್ಜಸ್ಸು, N ಅಂದರೆ ನಂಬರ್ ಆಫ್ ಎಲೆಕ್ಟ್ರಾನ್ಸು, E ಚಾರ್ಜ್ ಆನ್ ಎಲೆಕ್ಟ್ರಾನ್ಸ್ ನೇರ. ಕೊಲಮ್ಸ್ ಲಾಸನ್ನು ತೊಗೊಂಡಿರ್ತೀರ, ದಟ್ F ಈಸ್ ಈಕ್ವಲ್ ಟು K Q1 Q2 by R². ಫೋರ್ಸ್ ಮತ್ತು ಎಲೆಕ್ಟ್ರಿಕ್ ಫೀಲ್ಡ್ಗಳ ಮಧ್ಯೆ ಇರ್ತಕ್ಕಂಥ ರಿಲೇಷನ್ಶಿಪ್ಪು, ನಾವು ಎಲೆಕ್ಟ್ರಿಕ್ ಫೀಲ್ಡು E ಈಸ್ ಈಕ್ವಲ್ ಟು KQ by R². ಸೊ ಸಿಸ್ಟಮ್ ಆಫ್ ಚಾರ್ಜಸ್ ಇತ್ತು ಅಂದ್ಕೊಳ್ಳೋಣ. ಎಲೆಕ್ಟ್ರಿಕ್ ಫೀಲ್ಡ್ದು ಏನು ತೊಗೊಳ್ತಾರೆ ಅಲ್ಲಿ, ಸೊ ಚಾರ್ಜಸ್ಗಳನ್ನು ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ಕೊಳ್ತಾರೆ, ನೆಟ್ ಫೀಲ್ಡ್ ಅಂತಿದೆ. ಸೊ ಅದಾದ್ಮೇಲೆ ಲೀನಿಯರ್ ಚಾರ್ಜ್ ಡೆನ್ಸಿಟಿ, ದಟ್ ಲ್ಯಾಂಬ್ಡಾ ಈಸ್ ಈಕ್ವಲ್ ಟು DQ by DL. ಸೊ ಇದನ್ನು ಸಿಗ್ಮಾ ಅಂತ ತೊಗೊಳ್ತೀವಿ ನೋಡ್ರಿ. ದಟ್ ಸಿಗ್ಮಾ ಯಾವುದೇ ಸರ್ಫೇಸ್ ಚಾರ್ಜ್ ಡೆನ್ಸಿಟಿ, DQ by DA ಮೀನ್ಸ್ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ಸ್. ಸೊ ರೋ ಈಸ್ ಈಕ್ವಲ್ ಟು DQ by DB ಯಾವ್ದು ರೀ, ವಾಲ್ಯೂಮ್ ಚಾರ್ಜ್ ಡೆನ್ಸಿಟಿ. ಗಾಸ್ ಲಾ ಹೇಳ್ತು ನೋಡ್ರಿ, ಲೈನ್ ಇಂಟಿಗ್ರಲ್ ಆಫ್ E ಡಾಟ್ DS ಇಲ್ಲಿ ಏನು ಮಾಡ್ಕೊಳ್ರಿ, ವೆಕ್ಟರ್ ಫಾರ್ಮನ್ನು ಮೆನ್ಷನ್ ಮಾಡ್ಕೊಳ್ರಿ. ನಾವು ಈಸ್ ಈಕ್ವಲ್ ಟು Q by ಎಪ್ಸಿಲಾನ್ ನಾಟ್. ಅದಾದ್ಮೇಲೆ ಎಲೆಕ್ಟ್ರಿಕ್ ಫೀಲ್ಡ್ ಆನ್ ಎಕ್ಸಿಯಲ್ ಲೈನ್. ಸೊ ಏನು ತೊಗೊಳ್ತೀರಾ, ಎಲೆಕ್ಟ್ರಿಕ್ ಫೀಲ್ಡ್ ಆನ್ ಎಕ್ಸಿಯಲ್ ಲೈನ್ ಅಂತಂದರೆ ಒಂದು ಪಾಸಿಟಿವ್ ಚಾರ್ಜ್ ತೊಗೊಳ್ತೀರಾ, ರೈಟ್. ಇನ್ನೊಂದನ್ನು ಏನು ಮಾಡ್ಕೊಳ್ತೀರಾ ಇಲ್ಲಿ, ಸೊ ನೆಗೆಟಿವ್ ಚಾರ್ಜ್ ತೊಗೊಳ್ತೀರಾ. ನಾವು ಇಲ್ಲಿ ನೀವು ಈ ಲೈನ್ ಮೇಲ್ಗಡೆ ಏನಾದ್ರು ಎಲೆಕ್ಟ್ರಿಕ್ ಫೀಲ್ಡನ್ನು ಕ್ಯಾಲ್ಕುಲೇಟ್ ಮಾಡಿದ್ರೆ ಅನ್ಕೋಣ, ದಟ್ ಈಸ್ ಅನ್ನ 2kp ಡಿವಿಸಿಬಲ್ ಬೈ ಎಂಬತ್ತಲ್ಲಿ R³ ಬರುತ್ತೆ. ಸೊ ಅದೇ ಇಕ್ವಿಟೋರಿಯಲ್ ಲೈನ್ಸ್ ಅಂದರೆ ಅದನ್ನು ಈಕ್ವಲ್ ಆಗಿ 2 ಭಾಗ ಡಿವೈಡ್ ಮಾಡುತ್ತಲ್ಲ. ಸೊ ಈ ಲೈನ್ ಏನೋ ತೊಗೊಂಡ್ಬಿಟ್ಟು ಅನ್ಕೋಣ, ದಟ್ ಈಸ್ ಈಕ್ವಲ್ ಟು KP by R³ ಅಂತ ಬರುತ್ತೆ ನೋಡ್ರಿ. ಭಾಳ ಇಂಪಾರ್ಟೆಂಟ್ ಎರಡು ಫಾರ್ಮುಲಾ. ಸೊ ಇನ್ನೊಂದು ಇಂಪಾರ್ಟೆಂಟ್ ಫಾರ್ಮುಲಾಸನ್ನು ಬರೀತೀವಿ ನೋಡ್ರಿ. ಸೊ ಮೆನ್ಷನ್ ಮಾಡಿ ಇಟ್ಕೊಳ್ತೀವಿ. ಜನರಲ್ ಪಾಯಿಂಟ್ ಇಲ್ಲಿ ಎಷ್ಟು ಬರ್ಬೋದು ರೀ, ಇಟ್ ಈಸ್ ನಾಟ್ ಆನ್ ಎಕ್ಸಿಯಲ್, ಇಟ್ ಈಸ್ ನಾಟ್ ಆನ್ ಇಕ್ವಿಟೋರಿಯಲ್ ಲೈನ್ಸ್. ಸೊ ಇದು ಎಕ್ಸಿಯಲ್ ಲೈನ್ಸ್ ಆದರೆ ಇದು ಏನು ತೊಗೊಳ್ತೀವಿ, ಇಕ್ವಿಟೋರಿಯಲ್ ಲೈನ್ಸ್. ಇದು ಯಾವ್ದು ರೀ, ಇದು ಜನರಲ್ ಲೈನ್ಸ್. ಅಂದ್ರೆ ಇಲ್ಲಿ ಎಷ್ಟು ಬರ್ಬೋದು ರೀ, KP by R³ ಅಂಡರ್ ರೂಟ್ ಆಫ್ 3 cos square theta ಪ್ಲಸ್ 1. ಇದು ಜನರಲ್ ಪಾಯಿಂಟ್. ಇದ್ರ ಮೇಲೆ ಕ್ವಶನ್ಸ್ನ ಕೇಳ್ತಕ್ಕಂಥ ಚಾನ್ಸಸ್ ಇರುತ್ತೆ, ರೈಟ್. ಅಂದರೆ ಅದಾದ್ಮೇಲೆ ಟಾರ್ಕ್ ಅಂತ ತೊಗೊಳ್ತೀರಾ, ಟಾರ್ಕ್ ಇಸ್ ಈಕ್ವಲ್ ಟು P ಕ್ರಾಸ್ E ದೇರ್, P ಸೈನ್ ಆಫ್ ಥೀಟಾ ಅಂತ ತೊಗೊಳ್ತೀರಾ. ಸೊ ಪೊಟೆನ್ಷಿಯಲ್ ಎನರ್ಜಿ ದಟ್ U ಮೈನಸ್ PE ಕಾಸ್ ಆಫ್ ಥೀಟಾ ಮೈನಸ್ P ಡಾಟ್ E ಅಂತ ತೊಗೊಳ್ತೀರಾ. ಇವು ಎಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ಫೀಲ್ಡ್ ಮೇಲ್ಗಡೆ ಬರ್ತಕ್ಕಂಥ ಸೊ ಇಂಪಾರ್ಟೆಂಟ್ ಏನ್ರಿ ಇವ, ಸೊ ಫಾರ್ಮುಲಾಸನ್ನು, ರೈಟ್. ಸೊ ಲಿಸ್ಟ್ ಔಟ್ ಮಾಡಿ ಇಟ್ಕೊಳ್ತೀರಾ, ಲಿಸ್ಟ್ ಔಟ್ ಮಾಡಿ ಇಟ್ಕೊಳ್ರಿ. ನಿಮಗೆ ಎಲ್ಲ ಏನಾಗುತ್ತೆ ರೀ, ಸೊ ನ್ಯೂಮೆರಿಕಲ್ಸನ್ನು ಸಾಲ್ವ್ ಮಾಡಬೇಕು ಅಂತ ಅಂದ್ಕೊಳ್ರಿ. ಸೊ ಫಾರ್ಮುಲಾಸ್ ಗೊತ್ತಿರಬೇಕು. ಸೊ ವಿತೌಟ್ ಫಾರ್ಮುಲಾಸ್ ಇಟ್
ಕೆನಾಟ್ ಬಿ ಪಾಸಿಬಲ್. ಓಕೆ, ಸುಮ್ಮನೆ ಆಪ್ಷನ್ಸನ್ನು ಬರೆದಿಟ್ಕೊಳ್ಳೋಕಂತ್ರೆ ಆಗೋದೇ ಇಲ್ಲ. ಓಕೆ, ರೈಟ್. ಸೊ ಹಂಗೆ ನೆಕ್ಸ್ಟ್ ಒಂದು ನೋಡ್ಕೊಡ್ರಿ ಇಲ್ಲಿ. ಸೊ ನಾವು ವಿಲ್ ಸ್ಟಾರ್ಟ್ ದ ಫಸ್ಟ್ ಕ್ವಶನ್ಸ್ ದೇ. ಕ್ವಶನ್ ನಂಬರ್ 1. ಸೊ 2 point charges plus 8q next minus 2q are located at x is equal to 0 and x is equal to L respectively on the point on a x-axis at which net electric field is 0 due to these two charges. ಈಗ ಯಾವ ಎಕ್ಸಸ್ ಕೊಟ್ಟಾನ್ರಿ ನಿಮ್ಗೆ ಅವನು ಎಕ್ಸ್ ಎಕ್ಸಸ್ನ ಕೊಟ್ಟಿದ್ದಾನೆ. ಎಕ್ಸ್ ಮತ್ತು ವೈ ಎಕ್ಸಸ್ ನಂಗೆ ಡ್ರಾ ಮಾಡಿಕೊಟ್ಟಿವ. ಸೊ ರೈಟ್, ಇದನ್ನು ಎಕ್ಸ್ ಎಕ್ಸಸ್. ಓಕೆ, ರೈಟ್ ರೈಟ್. ಸೊ ನಾನು ಇಲ್ಲಿ ಏನು ಮಾಡ್ಕೊಳ್ತೀನಿ ರೀ, ನಾವು ಇಟ್ ಈಸ್ ಅನ ಎಕ್ಸ್ ಇಸ್ ಈಕ್ವಲ್ ಟು 0 ದೆನ್ ಪೊಸಿಷನ್ಸ್ ಫಸ್ಟ್, ಆಮೇಲೆ ಎಕ್ಸ್ ಇಸ್ ಈಕ್ವಲ್ ಟು ಎಲ್. ನಾವು ಹಿಯರ್ ದಟ್ ಎಕ್ಸ್ ಇಸ್ ಈಕ್ವಲ್ ಟು ಎಲ್. ಆಮೇಲೆ ಕಡೆ ಎಕ್ಸ್ ಇಸ್ ಈಕ್ವಲ್ ಟು 0 ಯಾವ ಚಾರ್ಜಸ್ನ ಪ್ಲೇಸ್ ಮಾಡಿದಾನೆ ರೀ ಅವನು, ಪಾಸಿಟಿವ್ ಚಾರ್ಜ್ ಪ್ಲಸ್ 8q ಏನದ್ರಲ್ಲಿ ಪ್ಲಸ್ 8q. ಇಲ್ಲಿ ನೋಡಿರಿ Q2 ತಗೊಳ್ರಿ, Q2ದಲ್ಲಿ ಏನದ್ರಿ ಇಲ್ಲಿ -2q. ಸೊ ಯಾವ ಪೊಸಿಷನ್ಸ್ದಲ್ಲಿ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ 0 ಆಗುತ್ತೆ ಅಂತ ಮೆನ್ಷನ್ ಮಾಡಿ ಅಂತ ಹೇಳಿ ನೋಡ್ರಿ. ಯಾವ ಪೊಸಿಷನ್ಸ್ ಅಂತ ಫಸ್ಟ್ ಅಬ್ಸರ್ವ್ ಮಾಡ್ಕೊಡ್ರಿ. ನಾನು ಇಲ್ಲಿ ರೈಟ್ ಇನ್ ಬಿಟ್ವೀನ್ ಎಕ್ಸ್ 0 to L ತೊಗೊಂಡ್ಬಿಟ್ಟು ಅಂತ ಅನ್ಕೊಡ್ರಿ. ಇದು ಪಾಸಿಟಿವ್ ಚಾರ್ಜ್ ಅದ ರೀ. ಹೆಂಗದ್ರಿ ಇದು, ನಾವು ಅವೇ ರೈಟ್. ಪಾಸಿಟಿವ್ ಚಾರ್ಜ್ ಅಂದ್ರೆ ಹೆಂಗಿರುತ್ತೆ, ಎಲೆಕ್ಟ್ರಿಕ್ ಫೀಲ್ಡ್ ಯಾವಾಗಲೂ ದೂರ ಹೋಗ್ತಿರಂತ. ನೆಗೆಟಿವ್ ಚಾರ್ಜ್ ಕಡೆಗೆ ಬರ್ತಿರ್ತದೆ. ಐಮ್ ರೈಟ್. ಓಕೆ, ಇದು ನೆಗೆಟಿವ್ ಚಾರ್ಜ್ ಅಲ್ಲ. ಬೋತ್ E1 and E2 are in the same directions. Therefore, ಸೊ ಇವುಗಳ ಪಾಯಿಂಟ್ ಏನಾದ್ರು ನೀವು ಎರಡು ಡಿಫ್ರೆಂಟ್ ಪಾಯಿಂಟ್ ಚಾರ್ಜಸ್ ಅನ್ನು ತೊಗೊಂಡ್ಬಿಟ್ಟು ಅನ್ಕೋಣ, ಕೆನಾಟ್ ಬಿ ಇನ್ಸೈಡ್ ಅಂದ್ರೆ ಇನ್ ಬಿಟ್ವೀನ್ ಹೆಂಗಿರಲ್ರಿ ಅದು ಪಾಯಿಂಟ್ದಲ್ಲಿ 0 ಆಗಂಗಿಲ್ಲ. ದೇರ್ಫೋರ್ ಯು ನೀಡ್ ಟು ಟೇಕ್ ಔಟ್ ಸೈಡ್. ಇಲ್ಲಾದ್ರೂ ತೊಗೊಳ್ರಿ, ಆ ಕಡೆನಾದ್ರೂ ತೊಗೊಳ್ರಿ. ನಾನು ಇಲ್ಲೊಂದು ಯಾವುದೋ ಪಾಯಿಂಟನ್ನು ತೊಗೊಳ್ತೀನಿ ನೋಡ್ರಿ. ಇದಕ್ಕೆ ರೈಟ್ ಈ ಪಾಯಿಂಟನ್ನು ತೊಗೊಳ್ಳಿ. ಈ ಪಾಯಿಂಟು ಸೊ 0ದಿಂದ ಎಷ್ಟು ಡಿಸ್ಟೆನ್ಸ್ ಒಳಗದ ರೀ, ಡಿ ಅಂತ ನಾನು ತೊಗೊಳ್ತೀನಿ. ಇದೇನಾಯ್ತು ರೀ ಇವಾಗ ಟೋಟಲ್ ಇಲ್ಲಿಂದ ಹಿಡ್ಕೊಂಡು ಇಲ್ಲಿವರೆಗೂ ಏನಾಯ್ತು ರೀ ಎಲ್ ರೈಟ್. ಇದೇನಾದ್ರಿ ಡಿ. ಇಲ್ಲಿ ನೋಡ್ಕೊಳ್ಳಿ, ಇದು ಪಾಸಿಟಿವ್ ಚಾರ್ಜ್ ಅದ ರೀ. ನಾವು ದಟ್ E1 ಈಸ್ ಅವೇ ರೈಟ್. ಇದು ನೆಗೆಟಿವ್ ಚಾರ್ಜ್ ಅದ ರೀ. ನಾವು ಟುವರ್ಡ್ಸ್ E2. ನಾವು E1 and E2 ಆರ್ ಅಪೋಸಿಟ್ ಇನ್ ಡೈರೆಕ್ಷನ್ಸ್. ನೆಟ್ ಫೀಲ್ಡ್ 0 ಆಗಬೇಕು ಅನ್ಕೋಣ, ದಟ್ E1 ಮಸ್ಟ್ ಬಿ ಈಕ್ವಲ್ ಟು ಏನಾಗುತ್ತೆ ಇಲ್ಲಿ E2. ಹಾಗಾದ್ರೆ E1 ಹೆಂಗೆ ತೊಗೊಳ್ತೀರಾ, ಫಾರ್ಮುಲಾಸನ್ನು ಬರ್ಸಿತ್ತು ನೋಡ್ರಿ. KQ/R². Q ಅಂದ್ರೆ ಎಷ್ಟು ಅದ್ರಿ ಇಲ್ಲಿ 8Q ಅದ. 8Q ಡಿವಿಸಿಬಲ್ ಬೈ R ಅಂದ್ರೆ ರೀ ಯಾವ ಪಾಯಿಂಟ್ ಅಂದ್ರೆ ಪಾಯಿಂಟ್ ಚಾರ್ಜಸ್ ಇರ್ತಕ್ಕಂಥ ಡಿಸ್ಟೆನ್ಸ್ ಎಷ್ಟದ್ರಿ ಇದು ಡಿ. ಇವಾಗ ಏನು ತೊಗೊಳ್ತೀವಿ D² ಈಸ್ ಈಕ್ವಲ್ ಟು ಇಲ್ಲಿ ನೋಡ್ಕೊಳ್ರಿ ಸೆಕೆಂಡ್ ಚಾರ್ಜಸ್ ಏನದ K ಚಾರ್ಜ್ ಏನದಲ್ಲಿ 2Q ಡಿವಿಸಿಬಲ್ ಬೈ ಈ ಚಾರ್ಜಸ್ ಇಂದ್ರ ಈ ಪಾಯಿಂಟ್ಗೆ ಇರ್ತಕ್ಕಂಥ ಡಿಸ್ಟೆನ್ಸ್ ಏನ್ರಿ L+D. ಇವಾಗ ಏನು ಬರ್ತೀರಿ ಇದು L+D ಏನು ತೊಗೊಳ್ತೀರ ಸ್ಕ್ವೇರ್. Q ಏನಾಯ್ತು ರೀ ಕ್ಯಾನ್ಸಲ್, K ಕೂಡ ಏನಾಯ್ತು ರೀ ಕ್ಯಾನ್ಸಲ್. 2 1s 2 4s ಕರೆಕ್ಟ್. ಇಲ್ಲಿ ಎಲ್ಲ ಟರ್ಮ್ಸ್ ಕ್ಯಾನ್ಸಲ್ ಆದವು, ಇಲ್ಲಿ 4 ಮಾತ್ರ ಉಳಿತು. ಇವಾಗ ಸ್ಕ್ವೇರ್ ರೂಟ್ ಅನ್ನು ತಗೊಳ್ರಿ ಆನ್ ಅ ಬೋತ್ ಸೈಡ್. ಸ್ಕ್ವೇರ್ ರೂಟ್ ವಾಟ್ ಇಸ್ ಸ್ಕ್ವೇರ್ ರೂಟ್ ಆಫ್ 4 is a 2. What is square root of D² is a D is equal to square root of 1 is a 1 divisible by ಏನು ಬರುತ್ತೆ ಇಲ್ಲಿ L+D ಬರುತ್ತೆ. L+D ನ ಇದಕ್ಕೆ ಮಲ್ಟಿಪಲ್ ಮಾಡಿಬಿಟ್ರೆ ಅನ್ಕೋಣ. ಸೊ ಏನು ಬರುತ್ತೆ ನೋಡ್ರಿ ಇಲ್ಲಿ 2 times L plus 2 times D is equal to ಕ್ರಾಸ್ ಮಲ್ಟಿಪಲ್ ಮಾಡ್ಕೊಳ್ರಿ. 2L ಅನ್ನ L+Dಗೆ, ಸೊ D ನ 1ಗೆ ಮಾಡ್ಕೊಳ್ರಿ. ಏನು ಬರುತ್ತೆ ಇಲ್ಲಿ D. ರೈಟ್. ಓಕೆ ದನ್ 2D ನ ಆ ಕಡೆ ತೊಗೊಂಡ್ಬಿಟ್ರಿ ಅಂತ ಅನ್ಕೊಳ್ರಿ. ಸೊ ಏನಾಗುತ್ತೆ ನೋಡಿ ಇದು, ನಾವು ದಟ್ 2L ಈಸ್ ಈಕ್ವಲ್ ಟು D minus 2D ಏನಾಗುತ್ತೆ ರೀ ದಟ್ 2L ಈಸ್ ಈಕ್ವಲ್ ಟು ಏನು ಬರುತ್ತೆ ಇಲ್ಲಿ D ಬರುತ್ತೆ. ಇದಕ್ಕೆ ರೈಟ್. ಸೊ ಇದು -D ಬರುತ್ತೆ ರೀ. ಅಂದ್ರೆ ಏನು ತೋರಿಸುತ್ತೆ ನಿಮ್ಗೆ ಇಲ್ಲಿ ನೆಗೆಟಿವ್ ಎಕ್ಸ್ ಆಕ್ಸಸ್ ಅನ್ನು ಇಂಡಿಕೇಟ್ ಮಾಡುತ್ತೆ. ಇಟ್ ಇಸ್ ಜಸ್ಟ್ ಶೋಯಿಂಗ್ ಏನೋ ಡೈರೆಕ್ಷನ್ಸ್ ಇದೆ. ಅಕಸ್ಮಾತ್ ನೀವೇನಾದರೂ ಸೊ -Q ಈ ಕಡೆ ಏನಾದರೂ ಪಾಯಿಂಟನ್ನು ಮೆನ್ಷನ್ ಮಾಡಿಬಿಟ್ಟಿದ್ರೆ ಅನ್ಕೋಣ, ಇದೇನು ಬರ್ತದೆ ರೀ +D ಅಂತ ಬರ್ತದೆ. ಅಂದರೆ D ಈಸ್ ಈಕ್ವಲ್ ಟು ಏನು ಬರುತ್ತೆ ರೀ
2L. ಅಂದ್ರೆ ಯಾವ್ದ್ರಿ ಆಪ್ಷನ್ಸ್ ಇಲ್ಲಿ? ಆಪ್ಷನ್ಸ್ ಎ ಇಸ್ ಅನ್ ರೈಟ್ ಒನ್. ಇಸ್ ಕ್ಲಿಯರ್? ಓಕೆ, ಅರ್ಥ ಆತ್ರಿ? ಇದೇ ರೀತಿ ನಿಮ್ಗೆ ಏನಾದರೂ ಅಂಡರ್ಸ್ಟ್ಯಾಂಡ್ ಆಗಿರ್ತಕ್ಕಂಥ ಟಾಪಿಕ್ಸನ್ನು ನ್ಯೂಮೆರಿಕಲ್ಸ್ಗೆ ಅಪ್ಲೈ ಮಾಡಿದರೆ ಮಾತ್ರ ಏನಾಗುತ್ತೆ ರೀ, ಸಾಲ್ವ್ ಮಾಡೋಕ್ಕೆ ಸಾಧ್ಯ. ಇಲ್ಲ ಅಂದ್ರೆ ಏನಾಗುತ್ತೆ ರೀ, ತೀರಾ ಕಷ್ಟ ಆಗುತ್ತೆ. ಓಕೆ, ರೈಟ್. ಸೊ ನೆಕ್ಸ್ಟ್ ಕ್ವೆಶನ್ಸ್ ಅಂಡ್ ಡಿಸ್ಕಷನ್ಸ್ ಮಾಡೋಣ. ರೈಟ್ ಆನ್ ಹಿಯರ್. The force between two small spheres having a charges 1 into 10 to the power of minus 7 coulomb. ಅದ ಕೊಟ್ಟ ನೋಡಿ, ಚಾರ್ಜಸ್ ಎಷ್ಟು ಕೊಟ್ಟಾನ್ರಿ? ಕ್ವಶನ್ ನಂಬರ್ ಎಷ್ಟಿದೆ? 2. ಸೊ ಹ್ಯಾವಿಂಗ್ ಎ ಚಾರ್ಜಸ್ 1 into 10 to the power of minus 7 ಅದ ರೀ. ಓಕೆ, ನೆಕ್ಸ್ಟ್ ಏನದ ನೋಡ್ರಿ ಇಲ್ಲಿ 2 into 10 to the power of minus 7 ಅದ. ಸಪ್ರೇಷನ್ಸ್ ಏನದ ರೀ? 20 ಸೆಂಟಿಮೀಟರ್ ಅದ. ಹಂಗಾರೆ ನಿಮಗೆ ಫಾರ್ಮುಲಾ ಏನ್ರಿ? ಫೋರ್ಸ್ F is equal to K Q1 Q2 divisible by ಏನ್ರಿ? R square. ಹ್ಯಾವಿಂಗ್ ಅ ಚಾರ್ಜಸ್ ಅಂದ್ರೆ ಇದೇನು ಬರ್ತೀರಿ ಇಲ್ಲಿ? Q1. ಇದೇನಾಗುತ್ತೆ ರೀ ಇಲ್ಲಿ? Q2. ಇದೇನಾಯ್ತು ಇಲ್ಲಿ ನಿಮಗೆ? R. ಕರೆಕ್ಟ್. ಅಂದ್ರೆ K ವ್ಯಾಲ್ಯೂಸ್ ಅಷ್ಟು ಇಲ್ಲಿ ಇವಾಗ 9 into 10 to the power of 9. ಸೊ ನ್ಯೂಟನ್ ಮೀಟರ್ ಸ್ಕ್ವೇರ್ ಪರ್ ಕೂಲಂಬ್ ಸ್ಕ್ವೇರ್ ಬರುತ್ತೆ. ಕರೆಕ್ಟಾ? ಆ್ಯಡ್ ಮಾಡ್ಕೊಡ್ರಿ. ಇವಾಗ ನಾವು 9 into 10 to the power of 9 into, ಸೊ ನಾವು 1 into 10 to the power of minus 7 into, so 2 into 10 to the power of minus 7 divisible by 20 ಸೆಂಟಿಮೀಟರ್ ಅದ ನೋಡಿ. ಇದು R is equal to 20 ಸೆಂಟಿಮೀಟರ್ ಅದ ರೀ. ಮೀಟ್ರಿಗೆ ಕನ್ವರ್ಟ್ ಮಾಡ್ಕೊಡ್ರಿ. ನಾವು 20 into 10 to the power of minus 2 ಬರುತ್ತೆ. ಇದನ್ನು ಸ್ಕ್ವೇರ್ ಮಾಡ್ಕೊಡ್ರಿ. ನಾವು ಇಟ್ ಕಮ್ಸ್ 400. 20 ಸ್ಕ್ವೇರ್ ಏನು ಬರುತ್ತೆ ರೀ? 400 into 10 to the power of minus 4. ಇಲ್ಲಿ 2 0 ಅದ ನೋಡ್ರಿ. ರೈಟ್? ಓಕೆ, ನಾನು ಇವಾಗ ಏನೇನು ಟರ್ಮ್ಸನ್ನು ತೊಗೊಳ್ತೀನಿ ನೋಡ್ರಿ. 9 ಅದ ರೀ, 2 ಅದ. 9 into 2 ಎಷ್ಟು ರೀ? 18 into minus 4 ಮೇಲ್ಗಡೆ ಹೋದ್ರೆ ಪ್ಲಸ್ 4. 9 plus 4 13. 10 to the power of 13 into minus 7 minus 14 divisible by ಇದೆಷ್ಟು ಅದ ರೀ? 400 ಅದಲ್ಲ. 4 into 10 to the power of 2. ಇದಕ್ಕೆ ರೈಟ್. ಅಂದ್ರೆ ಇವಾಗ 18/4 ಹಾಗೆ ಬರ್ಕೊಳ್ತೀನಿ ರೀ. 18/4 ಇಲ್ಲ ನೋಡ್ರಿ. 13 ಮೈನಸ್ ಇದು 14 ಆಗ್ಬೇಕಲ್ಲ, ಸಾರಿ minus 14 minus 1 ಆತ್ರಿ ನಾವು. ಸೊ ಇದು ಪ್ಲಸ್ 2 ಅದ. ಮೇಲ್ಗಡೆ ಹೋದ್ರೆ ಏನಾಗುತ್ತೆ? ಇದು minus 3. ಅಂದ್ರೆ ಎಷ್ಟು ಬರುತ್ತೆ? ಇದು 10 to the power of minus 3. ಕರೆಕ್ಟಾ? ಇವಾಗ 4 ಮಗೆ ನೋಡ್ಕೊಳ್ರಿ. 4 4 1 4 ಎಷ್ಟು ರೀ? 16. ಕರೆಕ್ಟಾ? ಪಾಯಿಂಟ್ 20 ಬರುತ್ತೆ ರೀ. 4 5 ಎಷ್ಟು ರೀ? 20 into 10 to the power of minus 3 ನ್ಯೂಟನ್. ಇವಾಗ ಎಷ್ಟು ಬಂತು ನೋಡ್ರಿ ನಿಮಗೆ ಫೋರ್ಸ್? ಇದು 4.5 4.5 ಎರಡು ಅದಾವ್ರಿ ಆಪ್ಷನ್ಸ್. ಮಲ್ಟಿಪಲ್ ನೋಡ್ಕೊಳ್ರಿ. 10 to the power of minus 3. ಇದು ಕೂಡ ಏನು ಬರುತ್ತೆ ನಿಮಗೆ ಇಲ್ಲಿ? ಆಪ್ಷನ್ಸ್ ಎ. ಓಕೆ, ಸೆಕೆಂಡ್ ಕ್ವಶನ್ಸ್ ನೋಟ್ ಡೌನ್ ಮಾಡ್ಕೊಡ್ರಿ. ನಾವು ಹಿಯರ್ ಸೊ ಥರ್ಡ್ ಕ್ವಶನ್ಸನ್ನು ಸ್ವಲ್ಪ ಓಕೆ ಮೊದಲು ಏನು ಮಾಡ್ಕೊಂಡ್ರಿ, ಸ್ವಲ್ಪ ಈಸಿ ಕ್ವಶನ್ಸನ್ನು ನೋಡ್ಕೊಂಬಿಡೋಣ್ರಿ. ಆಮೇಲೆ ವಾಪಸ್ ಥರ್ಡ್ ಕ್ವಶನ್ಸ್ಗೆ ಬರೋಣ. ನಾವು ಹಿಯರ್ ಚೂಸ್ ದ ಡೈಮೆನ್ಷನಲ್ ಅನಾಲಿಸಿಸ್. ಇದು ಫೋರ್ತ್ ಒಂದು ಕ್ವಶನ್ಸ್ ನೋಡ್ಕೊಡ್ರಿ. ಡೈಮೆನ್ಷನಲ್ ಅನಾಲಿಸಿಸ್, ಡೈಮೆನ್ಷನಲ್ ಫಾರ್ಮುಲಾ ಫಾರ್ ಕೆ. ನೀವು ಅದ ನೋಡ್ರಿ ಇಲ್ಲಿ ಫಾರ್ಮುಲಾ ಅದ ನೋಡ್ರಿ. ಫಾರ್ಮುಲಾ ಬರೀತೀನಿ. ಫಾರ್ಮುಲಾ ದಟ್ F is equal to K Q1 Q2 ಸೊ ಡಿವಿಸಿಬಲ್ ಬೈ R ಸ್ಕ್ವೇರ್. ಇದಕ್ಕೆ ಆನ್ಸರನ್ನು ನೀವೇ ಕಮೆಂಟ್ ಮಾಡ್ಬೇಕ್ರಿ. ಸೊ ಏನು ಬರುತ್ತೆ ಇಲ್ಲಿ ಆನ್ಸರ್ ಅಂತ ಅಂತೆ ಸರ್. ಸೊ ಕಮೆಂಟ್ ಮಾಡಿರಿ. ನಾನು ಹಿಂಟನ್ನು ಕೊಡ್ತೀನಿ ನಿಮಗೆ. ಏನು ಹಿಂಟ್ ಅದ ನೋಡ್ರಿ ಇಲ್ಲಿ. ನಾವು ಹೇಗೆ ಕ್ವಶನ್ಸ್ ನಿಮಗೆ ಕೆ ವ್ಯಾಲ್ಯೂಸ್ ಏನು ಮಾಡ್ಕೋಬೇಕು ರೀ? ಡೈಮೆನ್ಷನಲ್ ಅನಾಲಿಸಿಸನ್ನು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ರೈಟಾ? ರಿಮೈನಿಂಗ್ ಟರ್ಮ್ಸನ್ನ ಏನು ಮಾಡ್ಕೊಡ್ರಿ? ಆ ಕಡೆ ತೊಗೊಂಡವ್ರಿ. ಹಾಗಾದ್ರೆ ದಟ್ ಕೆ ಈಸ್ ಈಕ್ವಲ್ ಟು ಎಫ್ ಏನು ಬರ್ತೀರಿ ಇಲ್ಲಿ? R ಸ್ಕ್ವೇರ್ ಡಿವಿಸಿಬಲ್ ಬೈ ಏನು ಬರುತ್ತೆ ರೀ? Q ಸ್ಕ್ವೇರ್. Q ಇಂಟು Q ಏನು ಮಾಡ್ಕೊಳ್ತೀನಿ ರೀ? Q ಸ್ಕ್ವೇರ್. ದಟ್ ಎಫ್ ಈಸ್ ಈಕ್ವಲ್ ಟು ಏನು ರೀ ಇಲ್ಲಿ? M ಇಂಟು ಎ ಅಲ್ಲ. ಟೇಕ್ ಡೌನ್ M ಇಂಟು ಎ. ಫೋರ್ಸು R ಅದ ರೀ. ನಾವು R ಸ್ಕ್ವೇರ್. ಬಟ್ Q ಈಸ್ ನಾಟ್ ಎನ್ ಅ ಫಂಡಮೆಂಟಲ್. ದೇರ್ ಫೋರ್ ಏನು ತೊಗೊಳ್ತಾರೆ ಇಲ್ಲಿ? ಇನ್ನೊಂದು ಫಾರ್ಮುಲಾಸನ್ನ ಆ್ಯಡ್ ಮಾಡ್ಕೊಳ್ತಾರೆ. I ಈಸ್ ಈಕ್ವಲ್ ಟು Q ಬೈ T. ಅಂದರೆ Q ಈಸ್ ಈಕ್ವಲ್ ಟು ಏನಾಗುತ್ತೆ ಇಲ್ಲಿ?
ಐ ಇಂಟು ಟಿ. ಅಂದರೆ ಟರ್ಮ್ಸ್ ಏನು ಬರುತ್ತೆ ನೋಡಿ ಇಲ್ಲಿ, ನಾವು ಐ ಟಿ ಏನು ಬರುತ್ತೆ ಇಲ್ಲಿ ಸ್ಕ್ವೇರ್. ಓಕೆ, ಈ ಕಂಪ್ಲೀಟ್ ಫಾರ್ಮುಲಾಗೆ ಡೈಮೆನ್ಷನಲ್ ಇಕ್ವೇಷನ್ಸನ್ನು ಬರೀರಿ. ಸೊ ಹಂಗಾರೆ ಈ 4ರಲ್ಲಿ ಸೊ ಯಾವುದು ಡೈಮೆನ್ಷನಲ್ ಇಕ್ವೇಷನ್ಸ್ ಆಗುತ್ತೆ ಅನ್ನೋದನ್ನ ಏನು ಮಾಡ್ಕೊಡ್ರಿ, ಕಮೆಂಟ್ ಮಾಡ್ಕೊಡ್ರಿ. ನಾನು ಯಾವುದಂತ ಆನ್ಸರ್ ಮಾಡಿಲ್ಲ, ಬಟ್ ಕಂಪ್ಲೀಟ್ಲಿ 90% ಸಾಲ್ವ್ ಮಾಡಿಬಿಟ್ಟಿನಿ. ಎಮ್ ಬರ್ತೀರಿ ಎಮ್ ಟು ದಿ ಪವರ್ 1 ನೋಡಿರಿ. ಹಂಗಾರೆ ಎಮ್ ಟು ದಿ ಪವರ್ 1 ಏನದ ರೀ, 3 ಇದರಲ್ಲಿ ಬರೋದೇ ಇಲ್ಲ. ಆಪ್ಷನ್ ಡಿ ಈಸ್ ರಾಂಗ್. ಆಪ್ಷನ್ ಎ ಬಿ ಸಿದಲ್ಲಿ ಏನಾಗಬೇಕು ರೀ, 3ರಲ್ಲಿ ಒಂದಿರಬೇಕು. ಓಕೆ, ಮಾಡ್ತೀರಾ? ಟ್ರೈ ಮಾಡಿರಿ. ರೈಟ್, ನೆಕ್ಸ್ಟ್ ಕ್ವಶನ್ಸ್ ಏನು ಮಾಡ್ಕೊಳ್ತೀರಾ, ನೆಕ್ಸ್ಟ್ ಹೇದನ ಕ್ವಶನ್ಸ್ ದೇರ್. 3 ಕ್ವಶನ್ಸನ್ನು ಸಾಲ್ವ್ ಮಾಡಿದ್ರಿ, ರೈಟ್ ಒಂದು 4ನೇ ಸಾಲ್ವ್ ಮಾಡಿದ್ದಕ್ಕೆ ನಂಬರನ್ನು ಕೊಡು. In an experiment, 3 microscopic latex spheres are sprayed into a chamber and become charged with the charges 3 electrons, plus 5 electrons and minus 3 electrons respectively. All 3 spheres came in contact simultaneously for a moment. ಕ್ವಶನ್ಸನ್ನು ನೀಟಾಗಿ ಓದ್ಕೋಬೇಕು, ಅಂದರೆ ಅರ್ಥ ಆಗೋದು. ಗಾಟ್ ಸಪ್ರೇಟೆಡ್. ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಪಾಸಿಬಲ್ ವ್ಯಾಲ್ಯೂ ಫಾರ್ ದ ಫೈನಲ್ ಚಾರ್ಜ್ ಆನ್ ದ ಸ್ಪಿಯರ್ಸ್? ನಾನು ಕ್ವಶನ್ಸ್ ಏನು ಕೊಟ್ರಿ, ಸೊ ನಾವು ಇಲ್ಲೊಂದು 3 ಸ್ಪಿಯರನ್ನು ತೊಗೊಂಡ್ಬಿಟ್ಟಿದ್ದಾನೆ ರೀ. ಒಂದನೇದ್ರಲ್ಲಿ ಏನದ ರೀ, ಪ್ಲಸ್ 3 ಎಲೆಕ್ಟ್ರಾನ್ಸ್. ಸೆಕೆಂಡ್ ಏನದ ರೀ, ಪ್ಲಸ್ 5 ಎಲೆಕ್ಟ್ರಾನ್ಸ್. ಥರ್ಡ್ ಏನದ ರೀ, ಮೈನಸ್ 3 ಎಲೆಕ್ಟ್ರಾನ್ಸ್. ಕರೆಕ್ಟ್ ರೀ? ಓಕೆ, ಸೊ ಈ 3 ಸ್ಪಿಯರ್ಸ್ಗಳನ್ನು ಏನು ಮಾಡ್ತಾನೆ ರೀ, ಅವನು ಕಾಂಟ್ಯಾಕ್ಟ್ನಾಗ ತೊಗೊಂಬರ್ತಾನೆ. ರೈಟ್, 3 ಒಂದಕ್ಕೊಂದ್ರೆ ಏನು ಮಾಡ್ತಾನೆ ರೀ, ಇಲ್ಲಿ ಕಾಂಟ್ಯಾಕ್ಟ್ನಾಗ ತೊಗೊಂಬಂದ ಅಂತ ಅಂದ್ಕೊಡ್ರಿ. ಹಂಗಂದ್ರೆ ತೊಗೊಂಬಂದು ಆದ್ಮೇಲೆ ಅದು ಶಾರ್ಟ್ ಆಫ್ ಮೂಮೆಂಟಲ್ಲಿ ಇದರಲ್ಲಿ ಯಾವುದೇನಾಗುತ್ತೆ ಇಲ್ಲಿ, ಸೊ ಹೊಂದಾಣಿಕೆ ಆಗುತ್ತೆ, ಯಾವುದು ಚಾರ್ಜಸ್ ಡಿಸ್ಟ್ರಿಬ್ಯೂಷನ್ಸ್ ಆಗ್ಬೋದು ಅನ್ನೋದನ್ನೇ ಕೇಳಿದಾನೆ. ಹಾಗಾದ್ರೆ ಟೋಟಲ್ ಚಾರ್ಜನ್ನು ಅಬ್ಸರ್ವ್ ಮಾಡ್ಕೊಡ್ರಿ. ದಟ್ Q1 ಪ್ಲಸ್ ಏನಿರ್ಬೋದು ರೀ, Q2 ಪ್ಲಸ್ ಹೆಂಗದ್ರಿ ಇಲ್ಲಿ Q3. ಕರೆಕ್ಟ್ ರೀ? ಇಲ್ಲಿ ಪ್ಲಸ್ 3 ಅದ ರೀ, ಪ್ಲಸ್ 5 ಅದ ಆ್ಯಂಡ್ ಮೈನಸ್ 3 ಅದ. ಪ್ಲಸ್ 3 ಮೈನಸ್ 3 ಕ್ಯಾನ್ಸಲ್ ಆಗ್ತದೆ ರೀ. ಎಷ್ಟು ಬರುತ್ತೆ ಇಲ್ಲಿ, 5 ಎಲೆಕ್ಟ್ರಾನ್ಸ್ ಬರುತ್ತೆ. ಕರೆಕ್ಟಾ? ಓಕೆ, ಹಾಗಾದ್ರೆ 5 ಎಲೆಕ್ಟ್ರಾನ್ಸ್ ಬಂತು ಅಂತ ಅಂದ್ಕೊಡ್ರಿ. ಸೊ ಇದರಲ್ಲಿ ಟರ್ಮ್ಸ್ಗಳನ್ನು ಅಬ್ಸರ್ವ್ ಮಾಡ್ಕೊಡ್ರಿ. ಒಂದೇದಂದ್ರೆ ಪಾಸಿಬಲೇ ಇಲ್ಲ. ಮೈನಸ್ ನೋಡಿರಿ, ಪ್ಲಸ್ 3.5 it cannot be possible as per the quantization of the charges. ಇದಕ್ಕೆ ಓಕೆ. ಈಗ ನಾವು ಸೆಕೆಂಡ್ ಆಪ್ಷನ್ಸ್ ನೋಡ್ಕೊಡ್ರಿ. ಇವ್ರು 3 ಕೂಡಿಸ್ರಿ, ಎಷ್ಟು ಬರುತ್ತೆ ನೋಡ್ರಿ ಇಲ್ಲಿ, 5 5 10 10 ಮೈನಸ್ 4 ಎಷ್ಟು ಬರುತ್ತೆ ರೀ, ಟೋಟಲ್ ಪ್ಲಸ್ 6 ಬಂದದ. ನಿಮ್ದು ಎಷ್ಟು ಬಂದದ ರೀ, ಪ್ಲಸ್ 5 ಬಂದದ. ಅದರ ಆಪ್ಷನ್ ದಿಸ್ ಒನ್ ಇಸ್ ರಾಂಗ್. ಇವನು ತೊಗೊಳ್ರಿ 3 ಪ್ಲಸ್ 5 ಪ್ಲಸ್ 7 12 ಆಯ್ತು ರೀ. 12 ಮೈನಸ್ 8 ಎಷ್ಟು ಬರುತ್ತೆ ರೀ, 4 ಬರುತ್ತೆ. ಪ್ಲಸ್ 4 ಎಲೆಕ್ಟ್ರಾನ್ಸ್. ನಿಮ್ದು ಎಷ್ಟು ಬಂದಿದೆ ರೀ, ಪ್ಲಸ್ 5. ದಿಸ್ ಇಸ್ ಆಲ್ಸೋ ರಾಂಗ್. ನಾವು ಇಲ್ಲಿ ಬರ್ಕೊಡ್ರಿ. 6 ಆ್ಯಂಡ್ 6 ಎಷ್ಟು ಬರುತ್ತೆ ರೀ, 12 12 ಮೈನಸ್ 7 ಎಷ್ಟು ಬರುತ್ತೆ ರೀ, ಪ್ಲಸ್ 5 ಎಲೆಕ್ಟ್ರಾನ್ಸ್. ನಿಮ್ದು ಎಷ್ಟು ಬಂದಿದೆ ರೀ, ಪ್ಲಸ್ 5. ಅಂದರೆ ಯಾವ್ದು ಇಲ್ಲಿ ಆಪ್ಷನ್ಸು, ಆಪ್ಷನ್ ಡಿ ಇಸ್ ಅನ್ನ ರೈಟ್ ಬಂದಿದೆ. ಓಕೆ, ರೈಟ್ ಬಂದಿದೆ. ಎಸ್, ಇಲ್ಲಿ ನೋಡ್ಕೊಡ್ರಿ. State have uniform charge density. Next questions ನೋಡ್ಕೊತಾ. Okay then. Now question number 5 ನೋಡ್ಕೊಡ್ರಿ. 4 into 10 to the power of 10 electrons are removed from the neutral metal sphere of a diameter 20 centimeters placed in the air. The magnitude of electric field at a distance of 20 centimeter from its center. And this questions is ಅರ್ಥನೇ ಆಗಲಿಲ್ಲ. It is not on a charge, it is a number of electrons. What is given there? That n is equal to that 4 into 10 to the power of 10 electrons ನಂಬರ್ಸ್. ನಮಗೆ ಕ್ಯೂ ಬೇಕು ಅಂತ ಅನ್ಕೊಡ್ರಿ. ಏನು ಬೇಕು ರೀ ಇವಾಗ ಇಲ್ಲಿ, ಎನ್ ಇಂಟು ಇ. ಕರೆಕ್ಟಾ? మరి ಏನು ಬರ್ತದೆ ನೋಡಲಿ, 4 ಇಂಟು 10 to the power of 10 ಇಂಟು 1.6 ಇಂಟು 10 to the power of
minus 19. ಮಾಡಿಕೊಡ್ರೆ ಎಷ್ಟು ಬರುತ್ತೆ ಇವಾಗಲಿ? ಸೊ 6 into 4 ಹಾಕಲ್ಲ 24 ಅಂದರೆ ಇಟ್ ಕಮ್ಸ್ 6.4 ಇಂಟು ಪ್ಲಸ್ 10 ಅದ ಮೈನಸ್ 19 ಅದ 10 to the power of minus 9 ಕೂಲಮ್ ಚಾರ್ಜಸ್ ಆಯ್ತು ಇವಾಗ ಆ ಸ್ಪೇರ್ ಮೇಲ್ಗಡೆ. ಕರೆಕ್ಟಾ? ಓಕೆ. ಸೊ ನಿಮಗೆ ಇವಾಗ ಡಿಸ್ಟೆನ್ಸ್ ಕೊಡ್ತದೆ. ಡಿಸ್ಟೆನ್ಸ್ ಎಷ್ಟು ಕೊಟ್ಟ ಅಂದರೆ ಅವನು ಆರ್ ಇಸ್ ಈಕ್ವಲ್ ಟು 20 ಸೆಂಟಿಮೀಟ್ರ್ ಕೊಟ್ಟಿದ್ದಾನೆ ಡಿಸ್ಟೆನ್ಸನ್ನು. ಮೀಟ್ರ್ ಕನ್ವರ್ಟ್ ಮಾಡಿಕೊಡ್ರಿ 20 ಇಂಟು 10 to the power of minus 2 meters. ಅಂದರೆ ನಾವು ಎಲೆಕ್ಟ್ರಿಕ್ ಫೀಲ್ಡನ್ನು ನೀವು ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಅಂದ್ಕೊಳ್ರಿ. ಹೊಡೆದ ಎಲೆಕ್ಟ್ರಿಕ್ ಫೀಲ್ಡ್ ಇದ್ದಾರೆ ಕೆ ಕ್ಯೂ ಡಿವಿಸಿಬಲ್ ಬೈ ಆರ್ ಸ್ಕ್ವೇರ್. ರೈಟ್ ಅಂದರೆ మరి ಕೆ ವ್ಯಾಲ್ಯೂಸ್ ಏನದ ಇಲ್ಲಿ? ಸೊ 9 ಇಂಟು 10 to the power of 9 ರೀ. ಕ್ಯೂ ವ್ಯಾಲ್ಯೂಸ್ ಏನದ ರೀ? 6.4 ಇಂಟು 10 to the power of minus 9 ಡಿವಿಸಿಬಲ್ ಬೈ ಏನದ ನೋಡ್ರಿ ಇಲ್ಲಿ 20 ದ ಸ್ಕ್ವೇರ್ ಮಾಡ್ಕೊಳ್ರಿ 400 ಇಂಟು 10 to the power of minus 4. ಕರೆಕ್ಟ್? ಓಕೆ ದನ್. ಸೊ ಪ್ಲಸ್ 9 ಆ್ಯಂಡ್ ಮೈನಸ್ 9 ಗೆಟ್ ಕ್ಯಾನ್ಸಲ್ಡ್. ಈ 2 ಜೀರೋಕ್ರಿ ಇಲ್ಲಿ -2 ಏನಾಗುತ್ತೆ ರೀ? ಕ್ಯಾನ್ಸಲ್ ಆಗುತ್ತೆ. ರಿಮೈನಿಂಗ್ ಏನು ಬರುತ್ತೆ ಅಂದರೆ 9 ಇಂಟು 6.4 ಡಿವಿಸಿಬಲ್ ಬೈ 4 ಇಂಟು 10 to the power of 2. ಇಲ್ಲಿ -2 ಉಳಿದಿತ್ತಲ್ಲ, ಮೇಲ್ಗಡೆ ಹೋದ್ರೆ ಏನಾಗುತ್ತೆ ರೀ? +2. 4 1 4 1.2. ಕರೆಕ್ಟ್? ಸಾರಿ 1.6. ನಾವು ಮಲ್ಟಿಪಲ್ 9 ಇಂಟು 1.6 ಇಂಟು 10 to the power of 2 ಎಷ್ಟಾಗುತ್ತೆ ನೋಡಿ ಇದು? ಎಷ್ಟು ಬರುತ್ತೆ ರೀ? 2 ಬರುತ್ತಾ 3 ಬರುತ್ತಾ ಇಲ್ಲಿ? ಓಕೆ 5 4 ಬರುತ್ತೆ ರೀ. ಅಂದರೆ 14.4 ಬರುತ್ತೆ ಇಂಟು 10 to the power of 2. ಅಂದರೆ 14.4 10 to the power of 2 ಮಲ್ಟಿಪಲ್ ಮಾಡಿಬಿಟ್ರೆ ಎಷ್ಟು ಬರುತ್ತೆ? 1440 ಬಂದ್ಬಿಡುತ್ತೆ ಎಲೆಕ್ಟ್ರಿಕ್ ಫೀಲ್ಡ್. ಇದಕ್ಕೆ ನಾವು ಇಟ್ ಕಮ್ಸ್ ನ್ಯೂಟನ್ ಪರ್ ಕೂಲಮ್. ಎಷ್ಟು ಆಪ್ಷನ್ಸ್? ಆಪ್ಷನ್ಸ್ ಬಿ 1440. ಸೊ ನಿಮಗೆ ಎಲ್ಲ ರೀತಿಯಾಗಿರ್ತಕ್ಕಂಥ ಫಾರ್ಮುಲಾದನ್ನು ಯೂಸ್ ಮಾಡಿಕೊಂಡು ಏನನ್ನ ಸಾಲ್ವ್ ಮಾಡ್ತೀರಿ, ಕೆಲವೊಂದಷ್ಟು ಕ್ವಶನ್ಸನ್ನ ಸಾಲ್ವ್ ಮಾಡುತ್ತೆ. ರೈಟ್ ಅಂತ. ಸೊ ಈ ರೀತಿಯಾಗಿರ್ತಕ್ಕಂಥ ಡೈರೆಕ್ಟ್ ಕ್ವಶನ್ಸ್ನು ಕೂಡ ಏನು ಮಾಡಿದ್ದಾರೆ ನಿಮಗೆ ಕೇಳಿದ್ದಾರೆ ನೋಡ್ರಿ. ಇದಕ್ಕೆ ಸೊ ನಾವು ಕ್ವಶನ್ ನಂಬರ್ 6 ಹಿಯರ್. ಕಾನ್ಸ್ಟಂಟ್ ಕೆ ಕೂಲಮ್ಸ್ ಡಿಪೆಂಡ್ಸ್ ಅಪಾನ್ ಎದ್ರ ಮೇಲೆ ಡಿಪೆಂಡ್ ಇರುತ್ತೆ ರೀ? ನಾವು ಸಿಸ್ಟಮ್ ಆಫ್ ಚಾರ್ಜಸ್ ಮೇಲೆ ಡಿಪೆಂಡ್ ಇರುತ್ತಾ? ಅಫ್ಕೋರ್ಸ್ ಡಿಪೆಂಡ್ ಇರುತ್ತೆ. ಫಸ್ಟ್ ಥಿಂಗ್ಸ್ ನೇಚರ್ ಆಫ್ ಮೀಡಿಯಮ್ ಮೇಲ್ಗಡೆ ಇಲ್ಲೂ ಡಿಪೆಂಡ್ ಇರುತ್ತೆ. ಬಟ್ ಇಂಟೆನ್ಸಿಟಿ ಆಫ್ ಚಾರ್ಜಸ್ ಮೇಲ್ಗಡೆ ಇಂಡಿಪೆಂಡೆಂಟ್ ಇರುತ್ತೆ. ರಿಮೆಂಬರ್. ಓಕೆ, ಅಂದರೆ ಯಾವ್ದು ಬರೋದಿಲ್ಲ? ಆಪ್ಷನ್ಸು ಡಿ, ಬೋತ್ ನೇಚರ್ ಆಫ್ ಮೀಡಿಯಮ್ ಆ್ಯಂಡ್ ಸಿಸ್ಟಮ್ ಆಫ್ ಯೂನಿಟ್ ಅಂತಲೇ ಹೇಳ್ತೇವೆ. ಓಕೆ, ಅಂದರೆ ಸರ್ ಸಿಸ್ಟಮ್ ಆಫ್ ಯೂನಿಟ್ ಮೇಲೆ ಹೆಂಗೆ ಡಿಪೆಂಡ್ ಅದ ರೀ? ನಾವು ಸಿಂಪಲ್ ಕ್ವಶನ್ಸು. ವಾಟ್ ಆರ್ ದ ಕೆ ವ್ಯಾಲ್ಯೂಸ್? ದಟ್ ಕೆ ವ್ಯಾಲ್ಯೂಸ್ ಈಸ್ 9 ಇಂಟು 10 to the power of 9. ಇದು ಎಸ್ ಐದಲ್ಲಿ. ಆದರೆ ನೀವು ಸಿ ಜಿ ಎಸ್ದಲ್ಲಿ ತೊಗೊಂಡ್ಬಿಟ್ಟು ಅನ್ಕೋಣ, ದಿಸ್ ಕೆ ಈಸ್ ಈಕ್ವಲ್ ಟು 1. ಅಂದರೆ ವ್ಯಾಲ್ಯೂಸ್ ಏನಾದ್ರು ರೀ? ಚೇಂಜಸ್ ಆಗೋಲ್ಲ. ಅಂದರೆ ಆನ್ಸರ್ ಕೂಡ ಏನಾಗುತ್ತೆ ರೀ? ಚೇಂಜಸ್ ಆಗುತ್ತೆ. ನಾವು ಇದು ಆಪ್ಷನ್ಸ್ ಏನು ತೊಗೊಳ್ತೀರಿ? ಡಿ. ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಈಸ್ ನಾಟ್ ಟ್ರೂ ಅಬೌಟ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್? ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ದು ಪ್ರಾಪರ್ಟೀಸ್ ನಿಮ್ಗೆ ಗೊತ್ತಿದೆ ನೋಡ್ರಿ. ಏನದ ನೋಡ್ರಿ? ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಕೆನಾಟ್ ಬಿ ಟೇಕನ್ ಆ್ಯಸ್ ಕಂಟಿನ್ಯೂಯಸ್ ಕರ್ವ್. ಇದು ಕರೆಕ್ಟ್ ರೀ, ರೈಟ್? ಟ್ರೂ ಅದ ಇದು. ಯಾಕೆ ಹೇಳ್ರಿ? ಇಟ್ ಸ್ಟಾರ್ಟೆಡ್ ಬಮ್ ಪಾಸಿಟಿವ್ ಆ್ಯಂಡ್ ಸೆಟನ್ ನೆಗೆಟಿವ್, ವಾಪಸ್ ಬರಲ್ಲ. ಓಕೆ, ಟು ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಕ್ಯಾನ್ ನೆವರ್ ಕ್ರಾಸ್ ಈಚ್ ಅದರ್. ಇದು ಕೂಡ ಕರೆಕ್ಟ್. ಈ ರೀತಿ ಏನಾಗಲ್ಲ ರೀ, ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸು ಕ್ರಾಸ್ ಆಗಲ್ಲ. ಇದು ರಾಂಗ್. ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಸ್ಟಾರ್ಟ್ ಫ್ರಮ್ ಪಾಸಿಟಿವ್, ಆಗಲೇ ಹೇಳಿದೆ ನೋಡ್ರಿ, ಆ್ಯಂಡ್ ಸೆಟ್ ನೆಗೆಟಿವ್. ಇದು ಕೂಡ ಏನದ ರೀ? ಕರೆಕ್ಟ್ ಅದ. ಎಲೆಕ್ಟ್ರೋಸ್ಟಾಟಿಕ್ ಫೀಲ್ಡ್ ಲೈನ್ಸ್ ಡು ನಾಟ್ ಫಾರ್ಮ್ ಅ ಕ್ಲೋಸ್ಡ್ ಲೂಪ್. ಎಲೆಕ್ಟ್ರೋಸ್ಟಾಟಿಕ್ ಫೀಲ್ಡ್ ಲೈನ್ಸ್ ಡು ನಾಟ್ ಫಾರ್ಮ್ ಅ ಕ್ಲೋಸ್ಡ್ ಲೂಪ್. ಕರೆಕ್ಟ್ ಅದ ಇದು. ಸಾರಿ ಇಲ್ಲದ ನೋಡ್ರಿ. ಕ್ಯಾನ್ ನಾಟ್ ಬಿ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಕ್ಯಾನ್ ನೆವರ್ ಕ್ರಾಸ್ ಈಚ್ ಅದರ್. ಕ್ರಾಸ್ ಆಗಲ್ಲ ರೀ.
starts from positive and set a negative. Correct adare. Electrostatic field lines do not form any closed loop. Correct adare. Electric field lines cannot be taken as a continuous curve. First one is wrong. ಯಾವುದರಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಕೆನಾಟ್ ಬಿ ಟೇಕನ್ ಆಸ್ ಅ ಕಂಟಿನ್ಯೂಸ್ ಕರ್ವ್ ಅಂತ ಹೇಳ್ತಾರೆ. ಇಲ್ಲ ನೋಡ್ರಿ, ಸೊ ಏನಿದ್ರ ಅರ್ಥ ಅಂತಂದರೆ ಇಲ್ಲಿ ಪಾಸಿಟಿವ್ ಮತ್ತು ನೆಗೆಟಿವ್ ತೊಗೊಂಡ್ರೆ ಸೊ ನಾವು ಇಲ್ಲಿಂದ ಇಲ್ಲಿವರೆಗೂ ಬರುತ್ತಲ್ಲ ಇದು, ಸೊ ಇದು ಡಾಟೆಡ್ ಆಗಿ ಬರಲ್ಲ. ಇಟ್ ಮಸ್ಟ್ ಬಿ ಟೇಕನ್ ಆಸ್ ಅ ಕಂಟಿನ್ಯೂಸ್ ಕರ್ವ್. ಅದನ್ನ ಏನಂತ ಕನ್ಸಿಡರ್ ಮಾಡ್ಬೇಕ್ರಿ ಇಲ್ಲಿ? ಸೊ ಕಂಟಿನ್ಯೂಸ್ ಕರ್ವ್ ಅಂತಲೇ ಏನು ಮಾಡ್ಕೋಬೇಕ್ರಿ? ಕನ್ಸಿಡರ್ ಮಾಡ್ಕೋಬೇಕು. ಅಂದ್ರೆ ಯಾವ್ದು ಬರುತ್ತೆ ಇಲ್ಲಿ? ಆಪ್ಷನ್ ಎ ಬರುತ್ತೆ. A body has a charges. Question number ಎಷ್ಟು? 7 ಆಯ್ತು ರೀ. ನಾವು ದಿಸ್ ಕ್ವಶನ್ ನಂಬರ್ 7. ಎಷ್ಟಾಗುತ್ತೋ ಅಷ್ಟು ಕ್ವಶನ್ಸ್ ಏನು ಮಾಡೋಣ, ಡಿಸ್ಕಷನ್ಸ್ ಮಾಡೋಣ. ಕ್ವಶನ್ ನಂಬರ್ 8. ಬಾಡಿ ಹ್ಯಾಸ್ ಅ ಚಾರ್ಜ್ ನಂಬರ್ ಆಫ್ ಎಕ್ಸಸ್ ಎಲೆಕ್ಟ್ರಾನ್ಸ್. ಇದನ್ನು ಸಾಲ್ವ್ ಮಾಡ್ಕೊಳ್ತೀರಾ? ಸೊ ಆನ್ಸರ್ ಏನು ಮಾಡ್ಕೊಡ್ರಿ ಇಲ್ಲಿ? ಕಮೆಂಟ್ ಮಾಡಿರಿ. ಸಿಂಪಲ್ ಅದ ರೀ. ಹಿಂಟ್ ಕೂಡ ಕೊಡ್ತೀನಿ ನಾನು. ಯಾವ ತೊಗೊಳ್ತೀರಾ ಫಾರ್ಮುಲಾಸ್ನ? ಕ್ವಾಂಟೈಸೇಷನ್ ಆಫ್ ಚಾರ್ಜಸ್ ಪ್ಲಸ್ ಆರ್ ಮೈನಸ್ ಎನ್ ಟೈಮ್ಸ್ ಏನು ತೊಗೊಳ್ತೀರಾ? ಇ. ನಂಬರ್ಸ್ ಕೇಳ್ರಿ ಅವನು. ದೇರ್ ಫೋರ್ ದಟ್ ಎನ್ ಈಸ್ ಈಕ್ವಲ್ ಟು ದಟ್ ಕ್ಯೂ ಬೈ ಇ. ಇದಕ್ಕೆ ರೈಟ್. ಕ್ಯೂ ವ್ಯಾಲ್ಯೂಸ್ ಏನದ ನೋಡ್ರಿ ಇಲ್ಲಿ? ಸೊ -3.2 ಮೈಕ್ರೋ 10⁻⁻6 ಡಿವಿಸಿಬಲ್ ಬೈ ಚಾರ್ಜ್ ಎಲೆಕ್ಟ್ರಾನ್ಸ್ ಏನು ತೊಗೊಳ್ತೀರಾ? -1.6 ಇಂಟು 10⁻⁻19. ನಾವು 1.6 3.2 ಎಷ್ಟು ಬರುತ್ತೆ? ಇದು 2 ಬರುತ್ತೆ. 2 ಇರ್ತಕ್ಕಂಥ ಆಪ್ಷನ್ಸ್ ಯಾವ್ದು ರೀ? ಏನು ಒಂದಾಗ. -19 ಮೇಲ್ಗಡೆ ಹೋದರೆ +19, ಅಂದರೆ +19 ಬಂತಂದ್ರೆ ಏನಾಗುತ್ತೆ? ಇದು +13 ಬರುತ್ತೆ. ಅಂದರೆ ಆನ್ಸರ್ ಏನು ಬರುತ್ತೆ ಇಲ್ಲಿ? 2 ಇಂಟು 10⁻13 ಬರುತ್ತೆ. ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಯಾವುದ್ರಿ? ಆಪ್ಷನ್ಸ್ ಎ. ಎಸ್, ಇದನ್ನು ಇಂಪಾರ್ಟೆಂಟ್ ಕ್ವಶನ್ಸ್ ಸರ್. ಈ ರೀತಿ ಇರ್ತಕ್ಕಂಥ ಕ್ವಶನ್ಸ್ನು ಕೂಡ ಏನು ಮಾಡ್ತಾನೆ ರೀ? ಒಮ್ಮೆ ಕೇಳ್ತಾನೆ. ರೈಟ್, ಏನೇನು ಬರ್ಬೋದು ನೋಡ್ರಿ. ನಾವು ಕ್ವಶನ್ ನಂಬರ್ 8, ಕ್ವಶನ್ ನಂಬರ್ 9. Two charges q and -q are fixed on the x-axis separated by a distance d. Where should be a third charge plus q be placed from the A such that it will not experience any forces? ಇದಕ್ಕೆ ಅವ್ನ ಕ್ವಶನ್ಸ್ ಏನು ಅನ್ಕೋಣ. ಸೊ x-axis ಅಂತ ತಗೊಳ್ರಿ. ಓಕೆ, ಇದು x-axis. ಎರಡು ಚಾರ್ಜಸ್ಸನ್ನು ಪ್ಲೇಸ್ ಮಾಡ್ಯಾನ್ರಿ ಅವನು. ಎಲ್ಲಿ ಪ್ಲೇಸ್ ಮಾಡ್ಯಾನ್ರಿ? ಒಂದನೇ ಚಾರ್ಜಸ್ಸನ್ನು ಇಲ್ಲಿ ತೊಗೊಂಡಿದ್ದಾನ, ದಟ್ ಈಸ್ ಅನ್ನ ಕ್ಯೂ. ಎರಡನೇ ಚಾರ್ಜಸ್ಸನ್ನು ಏನು ಮಾಡ್ಯಾನ್ರಿ? ಇಲ್ಲಿ ಪ್ಲೇಸ್ ಮಾಡ್ಯಾನ, ದಟ್ ಈಸ್ ಅನ್ನ -3q. ಕರೆಕ್ಟ್ ರೀ? ಇವು ಎರಡುಗಳ ಮಧ್ಯೆ ಡಿಸ್ಟೆನ್ಸ್ ಏನದ ಇಲ್ಲಿ? ಡಿ ಅದ, ಡಿಸ್ಟೆನ್ಸ್ ಡಿ. ವೇರ್ ಶುಡ್ ಬಿ ಅ ಥರ್ಡ್ ಚಾರ್ಜಸ್. ಯಾವುದು ಥರ್ಡ್ ಚಾರ್ಜಸ್ಸು? 2q ಅನ್ನು ಎಲ್ಲಿ ಪ್ಲೇಸ್ ಮಾಡಿದರೆ, ರೈಟ್ ಒಂದೇ ರೈಟ್, ಎಲ್ಲಿ ಪ್ಲೇಸ್ ಮಾಡಿದರೆ ಇಟ್ ವಿಲ್ ನಾಟ್ ಎಕ್ಸ್ಪೀರಿಯನ್ಸ್ ಎನಿ ಫೋರ್ಸಸ್ ಅಂತ ಕೇಳಿದ ನಾವು. ಓಕೆ, ಹಂಗಾರೆ ಎಲ್ಲಿ ಪ್ಲೇಸ್ ಮಾಡ್ಕೊಳ್ತೀರಾ? ಎನಿ ಒನ್ ಡೇ. ನಾವು ಯು ಕ್ಯಾನ್ ಟೇಕ್ ಮಿಡಲ್, ಯಾ ವೆರೆವರ್ ಯು ವಾಂಟ್. ಸೊ ನಾನು ಇಲ್ಲಿ ಏನು ತೊಗೊಳ್ತೀನಿ ನೋಡ್ರಿ, ಇಲ್ಲಿ ಮಿಡಲನ್ನು ತೊಗೊಂಡ್ಬಿಟ್ಟೆ ಅಂತ ಅನ್ಕೊಳ್ರಿ. ಇಲ್ಲಿ 2q ಅನ್ನು ಪ್ಲೇಸ್ ಮಾಡಿದೆ ಅಂತ ಅನ್ಕೊಳ್ರಿ. ದಿಸ್ ಒನ್ ಈಸ್ ಅ ಡಿಸ್ಟೆನ್ಸ್ ಎಕ್ಸ್. ಕರೆಕ್ಟ್ ರೀ? ಅಂದರೆ ಈ ಡಿಸ್ಟೆನ್ಸ್ ಏನಾಗುತ್ತೆ ರೀ? ಇದು ಎಕ್ಸ್ ಮೈನಸ್ ಡಿ ಆಗುತ್ತೆ. ಓಕೆ, ಅಂದರೆ ನಾವು ದೀಸ್ ಟು ಆರ್ ಪಾಸಿಟಿವ್ ಚಾರ್ಜಸ್ ಅದ ರೀ. ಕರೆಕ್ಟ್? ಪಾಸಿಟಿವ್ ಚಾರ್ಜಸ್ ಇದ್ರೆ ಹೆಂಗಿರುತ್ತೆ ರೀ? ಫೋರ್ಸು ಅಟ್ರಾಕ್ಟಿವ್ ಇರುತ್ತೆ. ರೈಟ್? ಅಂದರೆ ಅಟ್ರಾಕ್ಟಿವ್ ಇತ್ತು ಅನ್ಕೋ, ಸಾರಿ ರಿಪಲ್ಸಿವ್ ಇರುತ್ತೆ. ಇನ್ ದಿಸ್ ಡೈರೆಕ್ಷನ್ಸ್ ದ ಫೋರ್ಸ್ ದೇ F1. ಸೊ ಇದು ಹೆಂಗದ ರೀ? ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಅದಾವೆ. ಅಟ್ರಾಕ್ಟಿವ್ ಇರುತ್ತೆ ರೀ. ರೈಟ್? ಟುವರ್ಡ್ಸ್ ಇರುತ್ತೆ. ಟುವರ್ಡ್ಸ್ ಇತ್ತು ಅನ್ಕೊಂಡು ಹೆಂಗೆ ಬರ್ತಾರೆ ಅದು? ಇನ್ ದಿಸ್ ಡೈರೆಕ್ಷನ್, ಸೇಮ್ ಡೈರೆಕ್ಷನ್ಸ್ ಬರುತ್ತೆ. ದೇರ್ ಫೋರ್ ದಿಸ್ ಕಂಡೀಷನ್ ಶುಡ್ ಬಿ ರಾಂಗ್. ಏನು ತೊಗೊಳ್ತಾರೆ ಅನ್ಕೋಣ ನಾವು? ಆಲ್ ಟೇಕ್ನ ವೇಟ್ ಮಾಡ್ರಿ ಒಂದು ನಿಮಿಷ.
ಓಕೆ ಔಟ್ಸೈಡ್ ತೊಗೊಂಬಿಡ್ರಿ ಒಂದೇನದ ಇಲ್ಲಿ ಎ ಪಾಯಿಂಟ್ದಲ್ಲಿ ಕ್ಯೂ ಚಾರ್ಜಸ್ ಅದ ರೀ ನಾವು -3q ಅದ ರೀ ಇವುಗಳ ಮಧ್ಯೆ ಡಿಸ್ಟೆನ್ಸ್ ಏನದ ರೀ ಡಿ ಅದ ನಾವು ದಿಸ್ ಇಸ್ ಎನ ಬಿ ಪಾಯಿಂಟ್ ನಾನು ಇಲ್ಲಿ ಎಲ್ಲೋ ಪ್ಲೇಸ್ ಮಾಡ್ತೀನಿ ರೀ ಯಾವುದನ್ನ ಡಿಸ್ಟೆನ್ಸ್ ಆಫ್ ಎಕ್ಸ್ದಲ್ಲಿ ಏನು ಮಾಡ್ಕೊಳ್ತೀನಿ ರೀ ಸೊ 2q ಅನ್ನು ಏನು ಮಾಡ್ಕೊಳ್ತೀನಿ ರೀ ಪ್ಲೇಸ್ ಮಾಡ್ಕೊಳ್ತೀನಿ ದೀಸ್ ಟು ಆರ್ ಪಾಸಿಟಿವ್ ದೇರ್ ಫೋರ್ ಶುಡ್ ಬಿ ಅವೇ f1 ದೀಸ್ ಟು ಅವ್ರ ಹೆಂಗದ ರೀ ನೆಗೆಟಿವ್ ಆ್ಯಂಡ್ ಪಾಸಿಟಿವ್ ಅಂದ್ರೆ ಹೆಂಗಿರುತ್ತೆ ಅದು ಅಟ್ರಾಕ್ಟಿವ್ ಇರುತ್ತೆ ದಿಸ್ ಶುಡ್ ಬಿ ನ f2 ಓಕೆ ನಾವು ದಟ್ f1 ಮಸ್ಟ್ ಬಿ ಏನಾಗಬೇಕು ರೀ ಇಲ್ಲಿ f2 మరి f1 ತಗೊಳ್ರಿ f1 ಅಂದ್ರೆ ಏನು ಇದು ಇವುಗಳ ಮಧ್ಯೆ ಇರ್ತಕ್ಕಂಥ ಫೋರ್ಸು ಕೆ 2q q ಡಿವಿಸಿಬಲ್ ಬೈ ಏನು ತಗೊಳ್ರಿ ಇಲ್ಲಿ ಎಕ್ಸ್ ಸ್ಕ್ವೇರ್ ಇದು ತಗೊಳ್ರಿ ಏನು ಬರುತ್ತೆ ದಟ್ ಕೆ ಇವುಗಳ ಮಧ್ಯೆ 2q and 3q divisible by separations ಏನದ d plus x ಏನದ ರೀ ಸ್ಕ್ವೇರ್ k get cancelled 2q get cancelled q is also get cancelled now that 1 by x square is equal to 3 by d plus x square correct square root ಅನ್ನು ತಗೊಂಡ್ಬಿಟ್ರಿ ಅಂತ ಅಂದ್ಕೊಳ್ರಿ that 1 by x is equal to √3 by d plus ಏನಾಗುತ್ತೆ ರೀ x ಆಗುತ್ತೆ d plus x ಅನ್ನು ಇಲ್ಲಿ ಮಲ್ಟಿಪಲ್ ಮಾಡ್ರಿ x ನ √3 ಗೆ ಮಲ್ಟಿಪಲ್ ಮಾಡ್ಕೊಡ್ರಿ ಅಂದ್ರೆ ಏನು ಬರುತ್ತೆ ನೋಡ್ರಿ ಇದು now that d plus x is equal to √3x x ಅನ್ನು ಆ ಕಡೆ ತಗೊಂಡ್ಬಿಡ್ರಿ x ನ 100 ಓಕೆ now that d is equal to √3 minus 1 ಸೊ ಏನು ತಗೊಳ್ತಾರೆ ಇಲ್ಲಿ x that x is equal to ಏನಾಗುತ್ತೆ ರೀ ಇವಾಗ ಇಲ್ಲಿ d divisible by √3 minus 1 ಆ್ಯಕ್ಚುಲಿ ಇದೇ ನಿಮ್ದು ಆನ್ಸರು ಬಟ್ ಆಪ್ಷನ್ಸನ್ನು ಅಬ್ಸರ್ವ್ ಮಾಡ್ಕೊಳ್ರಿ ಯಾವುದರಲ್ಲಿ ಕೂಡ ಆಪ್ಷನ್ಸ್ ಇಲ್ಲ ಹಿಂಗೆ ಬಂದ ತಕ್ಷಣ ತಪ್ಪು ಮಾಡಿಬಿಟ್ನಪ್ಪ ನಾ ಅಂತ ಏನು ಮಾಡ್ತೀರಾ ಸೊ ಬೇರೆದನ್ನು ಏನು ಮಾಡ್ಕೊಂಡ್ಬಿಡ್ತೀರಾ ಚೂಸ್ ಮಾಡ್ಕೊಂಡ್ಬಿಡ್ತೀರಾ ಕರೆಕ್ಟೇ ಸೊ ಅದಕ್ಕೆ ಏನು ಸಿಂಪಲ್ ಇಲ್ಲ ಇದಕ್ಕೇನೆ ಏನು ಮಾಡ್ಕೊಡ್ರಿ √3 minus 1 ಸೊ ನಾವು ಡಿವಿಸಿಬಲ್ ಬೈ √3 minus 1 ಅನ್ನು ಮಾಡ್ಕೊಂಡ್ಬಿಡ್ರಿ ಮಲ್ಟಿಪಲ್ ಮಾಡ್ಕೊಂಡು ಏನಾಗುತ್ತೆ ನೋಡ್ರಿ ಇದು ನಾವು √3 d minus d ಡಿವಿಸಿಬಲ್ ಬೈ ಸೊ ಈ ಟರ್ಮ್ಸನ್ನು ಅಬ್ಸರ್ವ್ ಮಾಡ್ಕೊಡ್ರಿ ಇದು a minus b ಇದ್ರೊಳಗದ now it comes √3 minus 1 √3 ಏನಾಗುತ್ತೆ ರೀ 3 ಆಗುತ್ತೆ ರೀ now it comes minus 1 ಸಾರಿ ಪ್ಲಸ್ ಇದಕ್ಕೆ ಪ್ಲಸ್ ಮಾಡ್ಕೊಂಬಿಡ್ರಿ ಇದು ಕೂಡ ಏನಾಗುತ್ತೆ ರೀ ಪ್ಲಸ್ ಆಗುತ್ತೆ ಅಂದರೆ ಆನ್ಸರ್ ಏನು ಬರುತ್ತೆ ನೋಡಿ ಇದು ಡಿ ಪ್ಲಸ್ √3 ಇಂಟು ಡಿ 3 minus 1 ಏನು ಬರುತ್ತೆ ರೀ 2 ಬರುತ್ತೆ ಬಂತ್ರಿ ಆನ್ಸರ ಎಲ್ಲಿದೆ ನೋಡ್ರಿ ಆಪ್ಷನ್ ಸಿ ಇದಕ್ಕೆ ರೈಟ್ ಆಗಿ ಎಸ್ ಕ್ವಶನ್ ನಂಬರ್ 10 ಅನ್ನು ಅಬ್ಸರ್ವ್ ಮಾಡಿ 3 point charges plus q minus 2q plus q sorry take it as normal will come to the next one 10th one electric charges column is placed at the center of sphere of a radius 1 meter electric flux through the sphere ಎಷ್ಟು ಬರ್ಬೋದು ಡೈರೆಕ್ಟ್ ಕ್ವಶನ್ಸ್ ಅವರು ಎಲೆಕ್ಟ್ರಿಕ್ ಫ್ಲಕ್ಸ್ನ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ಕೊಳ್ತೀರಾ ದಟ್ q net ಸೊ ಡಿವಿಸಿಬಲ್ ಬೈ ಏನು ತೊಗೊಳ್ತೀರಿ ಇಲ್ಲಿ ಎಪ್ಸಿಲಾನ್ ನಾಟ್ ಕರೆಕ್ಟ್ ರೀ ಓಕೆ q net ಎಷ್ಟು ಕೊಟ್ಟನ್ರಿ ನಿಮಗೆ ಇಲ್ಲಿ 8.85 into 10 to the power minus 13 what are the epsilon naught values 8.85 into 10 to the power minus 12 ಎರಡು ಏನಕ್ಕವ್ರಿ ಕ್ಯಾನ್ಸಲ್ minus
13 ಅದ ರೀ, -12 ಮೇಲ್ಗಡೆ ಹೋದರೆ +12 ಬರುತ್ತೆ ರೀ. ಸೊ ಟೋಟಲ್ ಎಷ್ಟು ಬಂತು ರೀ? 10⁻⁻1 ಅಂದರೆ 1/10. ಇಟ್ ಕಮ್ಸ್ 0.1. ಸೊ ಎಷ್ಟು ಬಂತು ರೀ ನಿಮಗಿಲ್ಲಿ? 0.1. ಸೊ ನ್ಯೂಟನ್ ಪರ್ ಕೂಲಂಬ್ ಮೀಟರ್ ಸ್ಕ್ವೇರ್. ಯಾವುದ್ರಲ್ಲಿ ಆನ್ಸರ್ಸು? ಬಿ, 0.1 ನ್ಯೂಟನ್ ಪರ್ ಕೂಲಂಬ್ ಮೀಟರ್ ಸ್ಕ್ವೇರ್. written there. Okay. Question number 10. Question number 11. When a soap bubble is charged, so what may happens there? Radius increases. Radius may increases and decreases. It cannot be decreases. Charge ಅನ್ನು ಕೊಟ್ಟಾಗ ರೇಡಿಯಸ್ ಡಿಗ್ರೀಸ್ ಆಗೋದೇ ಇಲ್ಲ. ಅಂದರೆ ಡಿಗ್ರೀಸ್ ಆಗಲ್ಲ ಅಂದರೆ ಆಪ್ಷನ್ ಡಿ ಕೂಡ ಏನ್ರಿ? ರಾಂಗ್. ರಿಮೇನ್ ಸೇಮ್ ಕೂಡ ಇರಂಗಿಲ್ಲ ರೀ. ಏನಾಕೊಂತ ಹೋಗುತ್ತೆ ರೀ ಇಲ್ಲಿ? ಸೊ ರೇಡಿಯಸ್ಸು ಇನ್ಕ್ರೀಸ್ ಆಕ್ಕೊಂತ ಹೋಗುತ್ತೆ ರೀ. ಓಕೆ, ಯಾಕೆ ರೇಡಿಯಸ್ ಇನ್ಕ್ರೀಸ್ ಆಕ್ಕೊಂತ ಹೋಗುತ್ತೆ ಅನ್ಕೋಣ, ನೀವು ಚಾರ್ಜ್ ಪ್ರೊವೈಡ್ ಮಾಡತ್ತೀರ ಅನ್ಕೋಣ, ಯು ಆರ್ ಗೋಯಿಂಗ್ ಟು ಆ್ಯಡ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ದೇ. ಕರೆಕ್ಟಾ? ಇವಾಗ ನಂಬರ್ ಆಫ್ ಎಲೆಕ್ಟ್ರಾನ್ಸ್ನ ಆ್ಯಡ್ ಮಾಡಿದ್ರೆ ಅನ್ಕೋಣ, ಇದಕ್ಕೆ ಏನಿರ್ತಾರೆ ಇಲ್ಲಿ? ಮಾಸ್ ಇರುತ್ತೆ. ಹೆಂಗೆ ಮಾಸ್ ಜಾಸ್ತಿ ಹಾಕೋಂತ ಹೋಗುತ್ತಾನೋ ಸೈಜ್ ಕೂಡ ಏನಾಗುತ್ತೆ ಇಲ್ಲಿ? ಇನ್ಕ್ರೀಸ್ ಆಕ್ಕೊಂತ ಹೋಗುತ್ತೆ. ಸೈಜ್ ಯಾವಾಗ ಇನ್ಕ್ರೀಸ್ ಆಗುತ್ತೋ ಆಬ್ವಿಯಸ್ಲಿ ರೇಡಿಯಸ್ ಕೂಡ ಏನಾಗಬೇಕು ರೀ? ಅದು ಮಸ್ಟ್ ಬಿ ಇನ್ಕ್ರೀಸಸ್. ಅಂದರೆ ಯಾವ್ದು ಬರ್ತದೆ? ಆಪ್ಷನ್ ಸಿ, ಇಟ್ಸ್ ರೇಡಿಯಸ್ ಇನ್ಕ್ರೀಸಸ್. ಓಕೆ, ಕ್ವಶನ್ ನಂಬರ್ 12 ನೋಡ್ಕೊಡ್ರಿ. 2 point charges are 3 meter apart. Their combined charges is 8 microcoulomb. ಅಂದರೆ 2 ಪಾಯಿಂಟ್ಗಳ ಕಂಬೈನ್ಡ್ ಚಾರ್ಜಸ್ನ ಕೊಟ್ಟಿದ್ದಾನೆ ಅವನು. ಏನು ಕೊಟ್ಟ ನೋಡಿಲಿ? Q1 plus Q2 is equal to 8 microcoulomb. ಓಕೆ, ಸೊ ಇಲ್ಲಿ ಆನ್ಸರ್ ಕೊಟ್ಟಾನಲ್ಲ, ಆಪ್ಷನ್ಸ್ ಎಲ್ಲ ಹಂಗದ ನೋಡ್ರಿ. 6 + 2 8, 5 + 3 8, 4 + 4 8, 7 + 1 8. ಅಂದರೆ ಇನ್ನೊಂದರ ನೀವು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಸಪ್ರೇಷನ್ಸ್ ಫೋರ್ಸ್ ಕೂಡ ಕೊಟ್ಟಾನ ನೋಡೋದು. ದಟ್ ಫೋರ್ಸ್ ಈಸ್ ಈಕ್ವಲ್ ಟು 0.012 ನ್ಯೂಟನ್. ಚಾರ್ಜಸ್ ಏನೇನು ಬರಬಹುದು? Q1 ಮತ್ತು Q2ನ ತೊಗೊಂಡ್ಬಿಟ್ರೆ Q1 ಎಷ್ಟು, Q2 ಎಷ್ಟು ಅಂತ ಫೈಂಡ್ ಔಟ್ ಮಾಡ್ಕೋಬೇಕು. ಓಕೆ, ಸಪ್ರೇಷನ್ಸ್ ಕೊಟ್ಟ ನೋಡ್ರಿ, ಇಲ್ಲಿ ಆರ್ ಕೊಟ್ಟಿದ್ದಾನ 3 meters. ಅದರ ಫೋರ್ಸ್ ಫಾರ್ಮುಲಾ ಆ್ಯಡ್ ಮಾಡ್ಕೊಡ್ರಿ. ದಟ್ F ಈಸ್ ಈಕ್ವಲ್ ಟು K Q1 Q2 ಡಿವಿಸಿಬಲ್ ಬೈ R². ಓಕೆ, ಸೊ ಹಂಗಂದ್ರೆ ನಾವು Q1 Q2 ಏನು ಬರುತ್ತೆ ನೋಡ್ರಿ ಇಲ್ಲಿ? ದಟ್ Q1 Q2 ಈಸ್ ಈಕ್ವಲ್ ಟು F R² ಡಿವಿಸಿಬಲ್ ಬೈ K. ಎಫ್ ಎಷ್ಟು ಕೊಟ್ಟನ್ರಿ? 0.012 ಇಂಟು R² ಅಂದರೆ ಎಷ್ಟು ಬರ್ತದೆ ಇಲ್ಲಿ? 9 ಡಿವಿಸಿಬಲ್ ಬೈ ಕೆ ವ್ಯಾಲ್ಯೂಸ್ ಎಷ್ಟು ರೀ? 9 ಇಂಟು 10⁻⁹. ಇವಾಗ 9 ಮತ್ತು 9 ಏನು ರೀ? ಕ್ಯಾನ್ಸಲ್. ನಾವು +9 ಮೇಲ್ಗಡೆ ಹೋದರೆ -9. 1 2 3 ಅಂದರೆ ಏನು ತೊಗೋಬೋದು ರೀ ಇದನ್ನು? ಸೊ ನಾವು 12 ಇಂಟು 10⁻⁻12. ಕರೆಕ್ಟ್ ರೀ? ಓಕೆ ದನ್. ಸೊ ಇದು ಏನು ತೊಗೊಳ್ತೀರ ಅಲ್ಲಿ? ಮಲ್ಟಿಪಲ್ ಆಫ್ ಚಾರ್ಜಸ್ Q1 ಆ್ಯಂಡ್ Q2, ಸೊ ಕೂಲಂಬ್ ಸ್ಕ್ವೇರ್ ಅಂತ ತೊಗೊಳ್ತಾರೆ. ಇದಕ್ಕೆ ಓಕೆ, ಎಷ್ಟು ಬಂತು ನಿಮಗೆ? ಆ್ಯಡ್ ಮಾಡಿದ್ರೆ ಎಷ್ಟು ಬರ್ಬೇಕು ರೀ? 8 ಬರಬೇಕು. ಬಟ್ ಮಲ್ಟಿಪಲ್ ಮಾಡಿದ್ರೆ ಎಷ್ಟು ಬರ್ಬೇಕು ರೀ? 12 ಬರಬೇಕು. ಇದಕ್ಕೆ ಹಂಗಾರೆ ಅಬ್ಸರ್ವ್ ಮಾಡ್ಕೊಳ್ರಿ. 5 ಇಂಟು 3 15 ಬಂದುಬಿಡುತ್ತೆ ರೀ. 4 ಇಂಟು 4 16. ದಿಸ್ ಟು ಆರ್ ರಾಂಗ್. 7 ಇಂಟು 1 7. ಬಟ್ ನಾವು ಟೆಕ್ 6 ಇಂಟು 2 ಎಷ್ಟು ಬರ್ತಾರೆ ಇಲ್ಲಿ? 12 ಬಂದುಬಿಡುತ್ತೆ. ಆನ್ಸರ್ಸ್ ಏನು ತೊಗೊಳ್ತಾರೆ ಅಲ್ಲಿ? 6 ಇಂಟು 2. Q1 6 ಇರ್ಬೋದು, ಯಾ 2 ಇರ್ಬೋದು. ಬಟ್ ಆನ್ಸರ್ ಏನು ರೀ? 6 ಮೈಕ್ರೋಕೂಲಂಬು 2 ಮೈಕ್ರೋಕೂಲಂಬ್. ಇದಕ್ಕೆ ರೈಟ್. ನಾವು ನೆಕ್ಸ್ಟ್ ಒನ್ ಅದ ನೋಡ್ರಿ. ಕ್ವಶನ್ ನಂಬರ್ 13. Question number 13. Circular plane sheet radius R ಕೊಟ್ಟನ್ರಿ 10 centimeter. ಕನ್ವರ್ಟ್ ಮಾಡ್ಕೊಳ್ರಿ. 10 ಇಂಟು 10⁻⁻2 meter.
in a uniform electric field 5 into 10 to the power of 5 Newton per coulomb, making an angle 60 degree with electric field. So electric flux ನ ಕ್ಯಾಲ್ಕುಲೇಟ್ ಮಾಡ್ರಿ ಅಂತ ಕೇಳೋಣ. ಭಾಳ ಜನ ಏನು ಮಾಡ್ಬಿಡ್ತಾರ ದಟ್ ಪೈ ಈಸ್ ಈಕ್ವಲ್ ಟು ಇ ಎ ಕಾಸ್ ಆಫ್ ಥೀಟಾ ತೊಗೊಂಡ್ಬಿಡ್ತೀರಾ, ರೈಟ್. ಸೊ ಸರ್ಕ್ಯುಲರ್ ಪ್ಲೇನ್ ಆದ್ರೆ ಪೈ ಆರ್ ಸ್ಕ್ವೇರ್ ತೊಗೊಂಡ್ಬಿಡ್ತೀರಾ. ನಾವು ದಟ್ ಇ ಪೈ ಆರ್ ಸ್ಕ್ವೇರ್ ಕಾಸ್ ಆಫ್ ಥೀಟಾ. ಈಗ ನಾವು ಕಾಸ್ ಆಫ್ ಥೀಟಾನ ಹೆಂಗೆ ತೊಗೊಂಡ್ಬಿಡ್ತೀವಿ, ಇಲ್ಲಿ 60 ಡಿಗ್ರಿ ತೊಗೊಂಡ್ಬಿಡ್ತಾರೆ. ಬಟ್ ನಾಟ್ ಓನ್ಲಿ 60 ಡಿಗ್ರಿ, ಯಾಕಂತ ಹೇಳ್ತೀನಿ ನೋಡ್ರಿ. ಸೊ ಇದನ್ನ ನಾನು ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಕನ್ಸಿಡರ್ ಮಾಡಿದೆ ಅಂತ ಅನ್ಕೋರಿ, ರೈಟ್. ಓಕೆ, ಒಂದು ಸರ್ಕ್ಯುಲರ್ ಪ್ಲೇನ್ ಅದ, ರೈಟ್. ಈ ಸರ್ಕ್ಯುಲರ್ ಪ್ಲೇನು ಎಷ್ಟು ಆ್ಯಂಗಲನ್ನು ಕ್ರಿಯೇಟ್ ಮಾಡಿದ್ರಿ, 60 ಡಿಗ್ರಿ. ಓಕೆ, ನಾವು ಫಾರ್ ಎಕ್ಸಾಂಪಲ್ ಇದು ಈ ರೀತಿ ಇತ್ತು ಅಂತ ಅನ್ಕೊಳ್ರಿ, ಅಲಾಂಗ್ ಇರುತ್ತೆ ರೀ, ಯಾಕಂದ್ರೆ ನಾವು ಈ ರೀತಿ ಇತ್ತು ಅಂತ ಅನ್ಕೊಳ್ರಿ, ಆ್ಯಂಗಲ್ ಎಷ್ಟು ಬರುತ್ತೆ ಇಲ್ಲಿ, 60 ಡಿಗ್ರಿ ಬರುತ್ತೆ, ರೈಟ್. ಇದನ್ನು ನಾನು ಸರ್ಕ್ಯುಲರ್ ಕಾಯಿಲ್ ಅಂತ ತೊಗೊಂಡ್ಬಿಡ್ತೀನಿ. ಎಷ್ಟಾದ್ರೆ ಇಲ್ಲಿ ಆ್ಯಂಗಲ್ 60 ಡಿಗ್ರಿ. ಬಟ್ ಇದರ ರೇಡಿಯಲ್ ವೆಕ್ಟರ್, ಸಾರಿ ಏರಿಯಲ್ ವೆಕ್ಟರ್ಸು ನಾವು ದಟ್ ಈಸ್ ಅನ್ ಎನ್. ಅಂದರೆ ಆ್ಯಂಗಲ್ಸನ್ನ ಏನು ತೊಗೋಬೇಕು ನೀವು, ಏರಿಯಲ್ ವೆಕ್ಟರು ಮತ್ತು ಎಲೆಕ್ಟ್ರಿಕ್ ಫೀಲ್ಡ್ಗಳ ಮಧ್ಯೆ ಇರ್ತಕ್ಕಂಥ ಆ್ಯಂಗಲ್ಸನ್ನು ತೊಗೋಬೇಕು. ನಾವು ಇದು 60 ಡಿಗ್ರಿ ಇತ್ತು ಅನ್ಕೋಣ. ವಾಟ್ ಅಬೌಟ್ ದ ರಿಮೈನಿಂಗ್ ದಟ್ ಮಸ್ಟ್ ಬಿ ಇನ್ 30 ಡಿಗ್ರಿ. 60 ಪ್ಲಸ್ 30 90 ಡಿಗ್ರಿ ಬರುತ್ತೆ. ಏನು ಬರುತ್ತೆ ನೋಡಿ, ವಾಟ್ ಈ ವ್ಯಾಲ್ಯೂಸ್ 5 ಇಂಟು 10 to the power of 5 ಅದ ರೀ. ಪೈ ಹಾಗೆ ಇಟ್ಕೊಂಡ್ಬಿಡ್ರಿ. 22/7 ಯಾ 3.142 ಅದ ರೀ, ಇಂಟು ಆರ್ ಸ್ಕ್ವೇರ್, ಆರ್ ಅದ ನೋಡ್ರಿ. ಸೊ ನಾವು ಇಟ್ ಕಮ್ಸ್ 100 ಅಂದರೆ 10 to the power of -2, 100 ಇಂಟು 10 to the power of -4 ಇಂಟು ಕಾಸ್ ಆಫ್ 30 ಮಾಡ್ರಿ, ಎಷ್ಟು ಬರುತ್ತೆ ನೋಡ್ರಿ. ಸೊ ನಾವು ಇಟ್ ಕಮ್ಸ್, ಸೊ 0 1 2 3 4. ನಾವು ಇಟ್ ಕಮ್ಸ್ √3/2 ಬರುತ್ತೆ ಕಾಸ್ 30, ಕರೆಕ್ಟ್. ಸೊ 100 ಅದ ರೀ, ಇಲ್ಲೊಂದು 2 ಕ್ಯಾನ್ಸಲ್ ಮಾಡ್ಬಿಡ್ತೀನಿ. -2 ಪ್ಲಸ್ 5 -3, ಸಾರಿ ಪ್ಲಸ್ 3, ಅದೆಷ್ಟು ಬರ್ತೀರಿ 15.5. ರಿಮೆಂಬರ್ 5 6 15.5 ಇಂಟು 10 to the power of +3 ಇಂಟು ಕಾಸ್ ಆಫ್ 30. ಕಾಸ್ ಆಫ್ 30 ಕೊಡ್ರಿ, ಎಷ್ಟು ಬರುತ್ತೆ ಇಲ್ಲಿ ನಿಮಗೆ ಗೊತ್ತಿರುತ್ತೆ. ಇದು 0 ಡಿಗ್ರಿ, 30 ಡಿಗ್ರಿ, 45 60 and 75, right? Sorry, 90 degree. Now it comes sin 30 ಮತ್ತು cos 30 ಹೆಂಗಿರುತ್ತೆ, ರಿಮೈನ್ ಸೇಮ್. 3/4 ಸ್ಕ್ವೇರ್ ರೂಟ್ ತಗೊಂಡ್ರೆ ಎಷ್ಟು ಬರುತ್ತೆ ಇಲ್ಲಿ, √3/2 ಬರುತ್ತೆ. √3/2 ಅಂದರೆ ಆನ್ಸರ್ ಎಷ್ಟು ಬರುತ್ತೆ ನಾವು ಕೊಡ್ರಿ. ಸೊ 15.5ನ ಡಿವೈಡೆಡ್ ಬೈ 2 ಮಾಡ್ಕೊಂಬಿಟ್ಟೆ ಅಂತ ಅನ್ಕೊಡ್ರಿ. ಇಲ್ಲ ಅಂತಂದರೆ ನಾವು ಮಲ್ಟಿಪಲ್ ಹಿಯರ್ 15.5 ಇಂಟು √3 ವ್ಯಾಲ್ಯೂ ಎಷ್ಟು ಬರುತ್ತೆ, ಐ ಥಿಂಕ್ 1.7 ಏನೋ ಬರುತ್ತೆ, 1.71 ಡಿವಿಸಿಬಲ್ ಬೈ 2. ಸೊ ಅಂದರೆ 0.85 ಬರುತ್ತೆ. ಓಕೆ, ನಾವು ಇಂಟು 10 to the power of 3. ಸೊ ಮಲ್ಟಿಪಲ್ ಮಾಡಿರಿ, ಎಷ್ಟು ಬರುತ್ತೆ ಇದು 15 and 0.85 ಇಸ್ ಜಸ್ಟ್ ಬಿ ಲೆಸ್ ದೆನ್ 3 ಅದ ರೀ. 28 ಅಂದರೆ 1.36, ಸಾರಿ ಇದು 13.6 ಇಂಟು 10 to the power of 3 ಏನೋ ಬರುತ್ತಾರೆ. ಸೊ ಡಿಜಿಟನ್ನು ಈ ಕಡೆ ತೊಗೊಂಡ್ಬಿಟ್ಟು ಅನ್ಕೊಂಡು ಏನು ಬರ್ತಿದ್ದು 1.36 ಇಂಟು 10 to the power of 4 ಬರುತ್ತೆ ಎಲೆಕ್ಟ್ರಿಕ್ ಫ್ಲಕ್ಸ್. ಅಂದರೆ ಎಷ್ಟು ಬಂತು ನೋಡ್ರಿ, ಇದು 1.36. ಸೊ ಈ ಆನ್ಸರ್ಸನ್ನು ಕಮೆಂಟ್ ಮಾಡಿರಿ. 1.36 ಇಂಟು 10 to the power of 4 ಬರುತ್ತಾ, 1.36 ಇಂಟು 10 to the power of 2 ಬರುತ್ತಾ. ಸೊ ನಮ್ದಂದ್ರೆ ಇಲ್ಲಿ ಸೊ 10 to the power of 4 ಬಂದದ್ದು.
Okay, right on this. Now in 14 questions on the 14 questions. Total electric flux through the face of the cube side length A. Charge Q placed at a corners. ಭಾಳ ಇಂಪಾರ್ಟೆಂಟ್ ಪಾಯಿಂಟ್ ನೋಡ್ರಿ. ನೀವು ಕಾರ್ನರ್ಸ್ ಒಳಗಡೆ ಏನಾದ್ರು ಚಾರ್ಜನ್ನು ಪ್ಲೇಸ್ ಮಾಡಿದ್ರಿ ಅನ್ಕೋಣ, ಎಷ್ಟು ಬರುತ್ತೆ. ಇನ್ನೊಂದು ಕ್ವಶನ್ಸ್ನ ಹೇಳ್ತೀನಿ ನೋಡೋಣ. ಸೆಂಟರ್ದೊಳಗೆ ಇಟ್ಟರೆ ಎಷ್ಟು ಬರುತ್ತೆ ಅಂತ ಹೇಳ್ತೀನಿ ನೋಡಿ. ನಾವು ಐಮ್ ಪ್ಲೇಸಿಂಗ್ ದ ಸೆಂಟರ್ದೊಳಗೆ ಇಟ್ಟೆ ಅಂತ ಅನ್ಕೋರಿ. ಎಷ್ಟು ಪ್ಲೇಸ್ ಅದಾರೆ ಕ್ಯೂಬ್ಗೆ? 1 2 3 4 5 and 6. ನಾವು ದಟ್ ಫ್ಲಕ್ಸ್ ಈಸ್ ಈಕ್ವಲ್ ಟು 1 ಕ್ಯೂಬ್ ಬೈ ಎಪ್ಸಿಲಾನ್ ನಾಟ್ ಅದ ರೀ. ಬಟ್ ಫೇಸಸ್ ಏನದ ರೀ? 1/6. ಯಾವಾಗ ರೀ ಇದು? ಎಟ್ ಸೆಂಟರ್, ಕರೆಕ್ಟ್. ಬಟ್ ಸೈಡ್ ಒಳಗಡೆ ಇಟ್ಟು ಅನ್ಕೋಣ, ಇದೇ ರೀತಿನ ಎಷ್ಟಿರ್ತಾರೆ ಇಲ್ಲಿ? 8 ಕ್ಯೂಬ್ಗಳನ್ನ ಏನಾಗತ್ತೆ ರೀ ಇದು? ಸೊ ಗೇನ್ ಮಾಡ್ಕೊಳತ್ತೆ. ಅಂದರೆ ಅದೇ ರೀತಿ ಪೊಸಿಷನ್ಸನ್ನ ಮೆನ್ಷನ್ ಮಾಡ್ಕೊಳ್ತಾರೆ. ಇಲ್ಲೊಂದು ಕ್ಯೂಬ್ ಆಗಿರ್ಬೋದು, ನೆಕ್ಸ್ಟ್ ಇಲ್ಲೊಂದು ಕ್ಯೂಬ್ ಆಗಿರ್ಬೋದು, ನೆಕ್ಸ್ಟ್ ಬಾಟಮ್ದಲ್ಲಿ 2 ಕ್ಯೂಬ್ ಆಗಿರ್ಬೋದು. ಟೋಟಲ್ ಎಷ್ಟು ಅದ್ರಿ ಇಲ್ಲಿ? 4 ಕ್ಯೂಬ್ ಅದು, ಕರೆಕ್ಟ್ ರೀ. ಈ ರೀತಿ ಇಲ್ಲಿ 4 ಅದು ಅನ್ಕೋಣ. ಈಚ್ ಕಡೆ ಎಷ್ಟು ಇರ್ತಾವೆ ರೀ? 4. ಅಂದ್ರೆ ಟೋಟಲ್ ಎಷ್ಟು ಬರ್ತದೆ ಇಲ್ಲಿ? 1/8 ಕ್ಯೂ ಡಿವಿಸಿಬಲ್ ಬೈ ಎಪ್ಸಿಲಾನ್ ನಾಟ್. ಸಿಮೆಟ್ರಿಕಲ್. ಯಾವ್ದು ಬರ್ತದೆ ಇಲ್ಲಿ? ಆನ್ಸರ್ ಡಿ ಬರುತ್ತೆ. So now question number 14. No, then question number 15 there. Okay, electric charges 1 coulomb, -1 coulomb and 2 coulomb are placed in a air at the corners of ABC respectively upon an equilateral triangle ABC. So equilateral triangles na ತಗೊಳ್ರಿ, mention it. A B and C there. So length ಎಷ್ಟು ಕೊಟ್ಟಂದ್ರೆ ಅವನು 10 centimeter. The resultant force on a C there ಅಂದ್ರೆ ಇದು ಎಷ್ಟು ಇದೆ? 1 micro coulomb. ಎಲ್ರಿ ಇದು Q1. ನೋಟೆಗನ Q2 ಕೂಡ ಎಷ್ಟು ಇರುತ್ತೆ ಇಲ್ಲಿ? -1 micro coulomb. ಅಂದರೆ ಇದು ಎಷ್ಟು ಇರುತ್ತೆ ರೀ? ನಾವು ದಟ್ Q3 ಈಸ್ ಈಕ್ವಲ್ ಟು ಎಷ್ಟು ಬರುತ್ತೆ ಇದು? 2 micro coulomb. ಓಕೆ, ರೈಟ್. ಸೊ ಇಲ್ಲಿ ಭಾಳ ನೀವು ರಿಸಲ್ಟೆಂಟ್ ಫೋರ್ಸ್ನ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ಕೊಳ್ತೀರಾ? ಇಂಪಾರ್ಟೆಂಟ್. ಸೊ ಫಸ್ಟ್ ಇಯರ್ದಲ್ಲಿ ಒಂದು ಟಾಪಿಕನ್ನು ಸ್ಟಡಿ ಮಾಡ್ಕೊಳ್ತೀವಿ ನೋಡ್ರಿ, ಟ್ರಯಾಂಗಲ್ ಆಫ್ ವೆಕ್ಟರ್ ಅಡಿಷನ್. ದಟ್ ಎಫ್ ರಿಸಲ್ಟೆಂಟ್ ಈಸ್ ಈಕ್ವಲ್ ಟು √ ಆಫ್ F1 ಸ್ಕ್ವೇರ್ ಪ್ಲಸ್ F2 ಸ್ಕ್ವೇರ್ ಪ್ಲಸ್ 2 times F1 F2 cos of theta. ನಿಜಕ್ಲೆ? ಓಕೆ. ಸೊ ಇಲ್ಲಿ ನೋಡ್ಕೊಡ್ರಿ, ಇವೆರಡು ಹೆಂಗದ ರೀ? ಪಾಸಿಟಿವ್ ಚಾರ್ಜ್ ಅದ, Q1 ಮತ್ತು Q3. ಪಾಸಿಟಿವ್ ಇತ್ತಂದ್ರೆ ಹೆಂಗಿರುತ್ತೆ ರೀ ಫೋರ್ಸು? ಅವೇ ದಿಸ್ ಇಸ್ ಅನ್ನ F1. ಇದು ಎರಡು ಹೆಂಗದ ರೀ? ನೆಗೆಟಿವ್ ಆ್ಯಂಡ್ ಒಂದು ಪಾಸಿಟಿವ್ ಅದ. ಹಂಗಾರೆ ಹೆಂಗಿರುತ್ತೆ ರೀ ಇದು? ಟುವರ್ಡ್ಸ್. ನಾವು ದಿಸ್ ಇಸ್ ಅನ್ನ F2. ಅಂದರೆ F1 ಮತ್ತು F2ಗಳ ಮಧ್ಯೆ ಆ್ಯಂಗಲ್ ಏನದ ರೀ? ಇದು 60 ಡಿಗ್ರಿ ಅಂತ ಹೇಳ್ತಾರೆ, ಬಿಕಾಸ್ ಇಕ್ವಿಲ್ಯಾಟ್ರಲ್ ಟ್ರಯಾಂಗಲ್. ಇದು ಎಷ್ಟು ಬರುತ್ತೆ ರೀ? 180 ಡಿಗ್ರಿ, ಸಾರಿ 120 ಡಿಗ್ರಿ, ರೈಟ್. ಎಷ್ಟು ಬರುತ್ತೆ ಇದು? 120 ಡಿಗ್ರಿ. ನಾವು ಇಟ್ಟಿದ್ದಾನೆ 120 ಡಿಗ್ರಿ. ಅಂದರೆ ನಾವು ಇಲ್ಲೇನು ತೊಗೊಳ್ತೀರಾ? ಸೊ F1 ಕ್ಯಾಲ್ಕುಲೇಟ್ ಮಾಡ್ಕೋಬೇಕು, F2 ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಸೊ ನಾವು 2 F1 F2 cos of theta, ರೈಟ್. ಆನ್ಸರ್ಸನ್ನು ಕಮೆಂಟ್ ಮಾಡ್ತೀರಾ? ಸೊ ಕಮೆಂಟ್ ಮಾಡಿರಿ.